ಮತ್ತು ಸೀರಿಯಲ್ದು ಎಂಡ್ ಬಗ್ಗೆ ಮಧುಶ್ರೀ ಭೈರಪ್ಪ ಅವರಿಗೆ ಯಾವ ರೀತಿ ಒಪಿನಿಯನ್ ಇದೆ? ನಮಗೆ ಸ್ಟಾರ್ಟಿಂಗಿಂದನೂ ಬೇಜಾರಿದೆ. ಅಂದರೆ 10 o'clock ಸ್ಲಾಟ್ ತುಂಬ ಚೆನ್ನಾಗೋಯ್ತು. ಜಿಯೋದಲ್ಲಿ ಅಂತೂ ಕಂಟಿನ್ಯೂಸ್ ನಂಬರ್ 1 ನಾವೇ ಇದ್ದಿದ್ದು. ಸೊ ಅದಾದಮೇಲೆ ಏನಾಯಿತು, 9 o'clock ಶಿಫ್ಟ್ ಆಯಿತು, ಪುನಃ 9:30 ಆಯಿತು. ಹೇಗೆ ನೋಡ್ತಾರೆ ಜನ? ಐ ಥಿಂಕ್ ನಾನು ನೋಡೇ ಇಲ್ಲ ಅನ್ಸುತ್ತೆ ಯಾವ ಸೀರಿಯಲು 4 ಸ್ಲಾಟ್ ಚೇಂಜ್ ಆಗಿರೋದು. ನಮ್ಮದೇ ಫಸ್ಟ್ ಅನಿಸುತ್ತೆ. ಐ ಆಮ್ ಅನ್ಹ್ಯಾಪಿ ಅಷ್ಟೇ. ಅನುಬಂಧ ಅವಾರ್ಡ್ಸಲ್ಲಿ ನಿಮಗೆ ಸ್ಟೈಲ್ ಐಕಾನ್ ಅವಾರ್ಡ್ ಬರುತ್ತೆ. ನಾನು ಒಬ್ಬಳಿಗೆ ಅವಾರ್ಡ್ ಸಿಕ್ತು, ಯಾರಿಗೂ ಸಿಗಲಿಲ್ಲ. ತುಂಬ ಬೇಜಾರಾಯಿತು. ಸೀರಿಯಲ್ ಹೀರೋಯಿನ್ ಬೇರೆ ಸಖತ್ತಾಗಿ ಸಂಭಾವನೆಯೂ ಕೊಟ್ಟಿರ್ತಾರೆ. ಸೊ ಎಷ್ಟು ಬೊಕ್ಕಸ ತುಂಬಿದೆ ನಿಮ್ದು ಇವಾಗ ಸದ್ಯಕ್ಕೆ? ನನಗೆ ತುಂಬ ಖರ್ಚಿತ್ತು ಹೇಳಬೇಕಂದ್ರೆ. ನಾನು ಸ್ಟಾರ್ಟಿಂಗೇ ಒಂದು 3.5-4 lakhs ಖರ್ಚು ಮಾಡಿದ್ದೆ. ಅಂದರೆ ಈಗ ಫ್ರೆಂಡ್ಸ್ ಎಲ್ಲ ಕಂಪ್ಲೇಂಟ್ ಮಾಡಿದ್ದೆಲ್ಲ ಉಂಟಾ? ಸೀರಿಯಲ್ಗೆ ಹೋದ್ಮೇಲೆ ನಮಗೆಲ್ಲ ಟೈಮಿಗೆ ಕೊಡ್ತಾ ಇಲ್ಲ. ಸೀರಿಯಲ್ ಸಿಕ್ಕಿದ್ಮೇಲೆ ಎಲ್ಲ ದೂರ ಹೋಗಿದ್ದೆ. ನಂಗೆ ಯಾರೋ ಕ್ಲೋಸ್ ಫ್ರೆಂಡ್ ಅಂತ ಕೇಳಿದ್ರೆ ಐ ಡೋಂಟ್ ಹ್ಯಾವ್ ನೇಮ್, ಯಾಕಂದರೆ ಎಲ್ಲ ದೂರ ಹೋಗಿದ್ದಾರೆ. ನನಗೊಬ್ರು ಕಾಲ್ ಮಾಡಿ ಹೇಳ್ದವ್ರಿಲ್ಲ, ಹೇಗೆ ಮಾಡ್ತಿದ್ಯಾ, ಏನು ಪ್ರಾಬ್ಲಮ್ ಇದೆಯಾ? ನೋ. ಈ ಸೀರಿಯಲ್ ಮುಗೀತು, ನೆಕ್ಸ್ಟ್ ಏನು ಪ್ಲ್ಯಾನು? ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿ ವಿ ಸ್ಪೆಷಲ್ನ ಈ ಒಂದು ವಿಶೇಷ ಕಿರುತೆರೆ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಇವತ್ತು ನಮ್ಮ ಜೊತೆಗೆ ಯಜಮಾನ ಧಾರಾವಾಹಿ ಖ್ಯಾತಿಯ ಝಾನ್ಸಿ ಅಲಿಯಾಸ್ ಮಧುಶ್ರೀ ಭೈರಪ್ಪ ಅವರಿದ್ದಾರೆ. ಸೊ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಧಾರಾವಾಹಿ ಯಜಮಾನ ಆಗಿತ್ತು. ಆಲ್ಮೋಸ್ಟ್ 340+ ಎಪಿಸೋಡ್ಸ್ ಮುಗಿದ ನಂತರ ಈಗ ಸಮಾಪ್ತಿಗೊಂಡಿದೆ. ನಿಮಗೆಲ್ರಿಗೂ ಬೇಸರದ ವಿಚಾರ ಅಂತ ನಮಗೆ ನಿಜವಾಗ್ಲೂ ಗೊತ್ತಿದೆ. ಈ ಧಾರಾವಾಹಿ ಯಾಕೆ ಈ ರೀತಿ ಅಂತ್ಯವನ್ನು ಕಾಣಿತು ಅಂತ ಕಾರಣವನ್ನು ಹೇಳೋದಕ್ಕೆ ಸದ್ಯಕ್ಕೆ ಮಧುಶ್ರೀ ಭೈರಪ್ಪ ಅವರೇ ನಮ್ಮ ಜೊತೆಗಿದ್ದಾರೆ. ಮಾತಾಡಿಸ್ತಾ ಹೋಗೋಣ ಬನ್ನಿ. ವೆಲ್ಕಮ್ ಟು ದ ಶೋ ಝಾನ್ಸಿ ಅವರೇ. ಹಾಯ್, ವೆಲ್ಕಮ್. ಹೇಗಿದ್ದೀರಾ? ಸೂಪರ್. ಒಂದು ನಿಮಿಷ, ಇಲ್ಲೋಳ ನಿಮ್ಮನ್ನು ನೋಡ್ಕೊಳ್ಳೋದಲ್ಲ. ಫೈನ್. ಇದನ್ನು ಪ್ರೋಮೋ ಕಟ್ ಹಾಕಿ ಹೇಳಿ, ಹೇಗಿದ್ದೀರಾ? ನಾನು ಸೂಪರ್. ನೀವು? ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಆಲ್ಮೋಸ್ಟ್ 300+ ಎಪಿಸೋಡ್ಸ್ ಆಫ್ ಜರ್ನಿ. ಕಳೆದ ವರ್ಷ ಜನವರಿ ಟೈಮಲ್ಲಿ ಆ್ಯಕ್ಚುಲಿ ಲಾಂಚ್ ಟೈಮಲ್ಲೆಲ್ಲ ನಿಮ್ಮ ಸಂದರ್ಶನ ಮಾಡಿದ್ವಿ. ಇನ್ನೇನು ಇವಾಗ ಆದಂಗಿತ್ತು ಆ್ಯಕ್ಚುಲಿ. ಇವಾಗ ನೋಡಿದ್ರೆ ಸೀರಿಯಲ್ ಮುಗ್ದೇ ಹೋಗಿದೆ. ಸೊ ಎಷ್ಟು ಖುಷಿ ಇದೆ, ಎಷ್ಟು ಬೇಜಾರಿದೆ? ಅಫ್ಕೋರ್ಸ್ ನನಗಂತೂ ತುಂಬ ಬೇಜಾರಿದೆ. ಯಾಕೆ ಅಂತ ಕೇಳಿದ್ರೆ, ಎಲ್ರಿಗೂ ಇರುತ್ತೆ, ನಾನು ನೆಕ್ಸ್ಟ್ ಇನ್ನೂ ಬೆಟರ್ ಮಾಡ್ತೀನಿ, ಇನ್ನೂ ನನ್ನ ವಿಷಯದಲ್ಲಿ ಹಂಗೆ ಅಂದ್ಕೊಳಕ್ಕಾಗಲ್ಲ ಅಂದ್ಕೊಳ್ತೀನಿ. ಯಾಕಂದರೆ ನನಗೆ ಫಸ್ಟೇ ಒಂದು ದಿ ಬೆಸ್ಟ್ ಸಿಕ್ತು ಅಂತ ಹೇಳ್ಬೋದು. ಝಾನ್ಸಿ ಅನ್ನೋ ಒಂದು ಕ್ಯಾರೆಕ್ಟರ್ ಮುಂದೆ ಬೇರೆ ಯಾವ ಕ್ಯಾರೆಕ್ಟರ್ ಮಾಡಿದ್ರು ಅಷ್ಟು ಖುಷಿ ಇರುತ್ತೋ ಇಲ್ವೋ, ಬಟ್ ಐ ಆಮ್ ವೆರಿ ಹ್ಯಾಪಿ. ನನಗೆ ಸೀರಿಯಲ್ ಮುಗಿತಿದೆ ಅನ್ನೋದು ಬೇಜಾರಿಲ್ಲ. ಝಾನ್ಸಿ ಅನ್ನೋ ಒಂದು ಕ್ಯಾರೆಕ್ಟರ್ ನನಗೆ ಎಂಡ್ ಆಗ್ಬಾರ್ದಿತ್ತು. ಸೊ ಅದಂತೂ ನಂಗೆ ಸಿಕ್ಕಾಬಿಟ್ಟೆ ಬೇಜಾರಿದೆ. ಬಟ್ ಝಾನ್ಸಿ ಅವರಲ್ಲಿದ್ದ ಅಹಂಕಾರ ಮತ್ತು ಅದೊಂದು ಕೊಬ್ಬು ಅದೆಲ್ಲ ಸ್ವಲ್ಪ ಕರಗ್ತು ಸೀರಿಯಲಲ್ಲೇ. ಸೊ ಅದು ರಿಯಲ್ ಲೈಫಲ್ಲೂ ಮಧುಶ್ರೀ ಅವರು ಹಾಗೇನಾ? ಸಿಕ್ಕಾಪಟ್ಟೆ ಆ್ಯಟಿಟ್ಯೂಡ್, ಶೋ ಆಫ್ ಆ ಥರನೇನಾ? ಯಾವ ಥರ ಆ ಶೋ ಆಫ್ ಆ್ಯಟಿಟ್ಯೂಡ್ ಆ ಥರ ಏನಿಲ್ಲ. ಇಟ್ಸ್ ಆಲ್ ಅಬೌಟ್ ರೆಸ್ಪೆಕ್ಟ್. ಅಂದರೆ ಪ್ರತಿಯೊಬ್ಬರಿಗೂ ರೆಸ್ಪೆಕ್ಟ್ ಕೊಡಬೇಕು, ಅವ್ರಿಗೇನು ವ್ಯಾಲ್ಯೂ ಇದೆ ಅದನ್ನು ಕೊಡಬೇಕು ಅನ್ನೋದು ನನ್ನ ಪಾಲಿಸಿ ಅಷ್ಟೇ. ನೋ ಒನ್ ಇಸ್ ಲೋ. ಎಲ್ಲರೂ ಅವ್ರವ್ರದ್ದೇ ಜೀವನದಲ್ಲಿ ದೇ ಹ್ಯಾವ್ ಸಮ್ ವ್ಯಾಲ್ಯೂ. ಸೊ ಎಲ್ಲರೂ ನಾನು ರೆಸ್ಪೆಕ್ಟ್ ಕೊಟ್ಟೆ ಮಾತಾಡ್ತೀನಿ, ರೆಸ್ಪೆಕ್ಟ್ ಕೊಟ್ಟೆ ಇದು ಮಾಡ್ತೀನಿ. ಕರೆಕ್ಟ್. ಸೀರಿಯಲ್ ಮುಗಿದು ಹೋಗೋದಕ್ಕೆ ಬೇಜಾರಾಯಿತು ಅಂತ ಹೇಳಿದ್ರಿ. ನಿಮ್ಗಿಂತ ಜಾಸ್ತಿ ಬೇಜಾರು ಪಡ್ಕೊಳ್ತಿರೋದು ಪ್ರೇಕ್ಷಕರು. ಅಂದರೆ ನಿಮ್ಮ ವ್ಲಾಗಲ್ಲಿ ಕೂಡ ನೀವು ಆ್ಯಕ್ಚುಲಿ ನೀವು ಎಮೋಷನಲ್ ಆಗಿದ್ದಂತಹ ವಿಡಿಯೋ ನೋಡಿ ಅವರು ಸಿಕ್ಕಾಪಟ್ಟೆ ಎಮೋಷನಲ್ ಆಗಿದ್ದರು. ಪ್ಲಸ್ ನಿಮ್ಮ ಎಲ್ಲ ಇನ್ಸ್ಟಾಗ್ರಾಮ್ ಕಮೆಂಟ್ಸ್ ಎಲ್ಲ ನೋಡಿದ್ರೆ ಅದೇ ಅನ್ನಿಸ್ತಾ ಇದೆ, ಯಾಕೆ ಇಷ್ಟು ಚೆನ್ನಾಗಿತ್ತು, ಯಾಕೆ ಈ ಸೀರಿಯಲ್ ನಿಂತೋಯ್ತು, ಯಾಕೆ ಇಷ್ಟು ಬೇಗ ನಿಲ್ಲಿಸಿದ್ರು, ತುಂಬ ಚೆನ್ನಾಗಿತ್ತಲ್ವ, ನಂಗೆ ಝಾನ್ಸಿ ಕ್ಯಾರೆಕ್ಟರ್ ತುಂಬ ಇಷ್ಟ ಮೇಡಮ್, ನಿಮ್ಮನ್ನು ಮತ್ತೆ ನೋಡೋಕ್ಕಾಗಲ್ವಲ್ಲ, ಆ ಥರದೇ ಕಮೆಂಟ್ಸ್ ನಾವು ನೋಡ್ತಾ ಇದ್ದೀವಿ. ಯಾಕೆ ಆ್ಯಕ್ಚುಲಿ ನಿಂತೋಯ್ತು ಸೀರಿಯಲ್ ಅಂತ ಹೇಳೋದಾದರೆ? ನೀವು ಇನ್ಸ್ಟಾಗ್ರಾಮ್ ಸ್ಟೋರಿ ಕೂಡ ಹಾಕೊಂಡಿದ್ರಿ, ರಿಯಲ್ ರೀಸನ್ ಹೇಳ್ಬೇಕಾ ಅಂತೆಲ್ಲ. ಸೊ ಈಗ ಎಕ್ಸ್ಕ್ಲೂಸಿವ್ ಆಗಿ ರೀಸನ್ ಅಲ್ಲ, ಅಂದರೆ ತುಂಬ ಜನ ಅಂದರೆ ಒಂದು ಸೀರಿಯಲ್ ಮುಗ್ದೋದಾಗ ಅಪ್ಪ ಮುಗೀತಪ್ಪ ಅಂತ ತುಂಬ ನೋಡಿದ್ದೀನಿ. ಬಟ್ ನಮ್ಮ ಸೀರಿಯಲಲ್ಲಿ ನೀವು ಚೆಕ್ ಮಾಡಿದ್ರೆ 99.9% ತುಂಬ ಜನ ಬೇಜಾರು ಮಾಡ್ಕೊಂಡಿದ್ದಾರೆ. ಕಮೆಂಟ್ಸ್ ಆಗಿರ್ಬೋದು, ನೀವೇ ಹೇಳಿದ್ರಿ 99.9% ಅಂತ ತಕ್ಷಣ ನನಗೆ ಹರ್ಷ ಜ್ಞಾಪಕ ಬಂತು ಆ್ಯಕ್ಚುಲಿ, ನಮ್ಮ ಸತೀಶ್ ಕಡವಂಸೋರ್ ಡೈಲಾಗ್. ಹೌದು. ಸೊ ಆ ಥರ ಅಂದರೆ ತುಂಬ ಲೈಕ್ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಇನ್ಕ್ಲೂಡಿಂಗ್ ನಾವು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಏನಾಯಿತು, ಯಾಕೆ ಆಯಿತು ಅಂತ ನಮ್ಗೆ ಇನ್ನೂ ಎಕ್ಸಾಕ್ಟ್ ರೀಸನ್ ಗೊತ್ತಿಲ್ಲ. ಅಲ್ಲ, ಪ್ರೊಡಕ್ಷನ್ ಅವರಿಗೆ ಮಧುಶ್ರೀ ಅವರ ಒಂದು ಎಕ್ಸ್ಪೆನ್ಸಸ್ ಎಲ್ಲ ಮ್ಯಾನೇಜ್ ಮಾಡ್ಲಿಕ್ಕೆ ಆಗದೆ, ಯಾಕಂದ್ರೆ ದಟ್ ಈಸ್ ಆಲ್ಸೋ ಒನ್ ಆಫ್ ದ ರೀಸನ್ ಅನ್ನೋ ಥರ ಎಲ್ಲ ಮಾಹಿತಿ. ನೋ ವೇ, ಅದಂತೂ ಸಾಧ್ಯ ಇಲ್ಲ. ಬೇಕಾದ್ರೆ ನೀವು ಅವ್ರನ್ನೇ ಕೇಳಿ. ನಾ ಆ ಥರ ಎಲ್ಲ ಮಾಡಿಲ್ಲ. ನಾನು ಡೆಡಿಕೇಟಿವ್, ನನ್ನ ಕ್ಯಾರೆಕ್ಟರ್ ಚೆನ್ನಾಗಾಗಬೇಕು, ನಾನು ಚೆನ್ನಾಗಿ ಕಾಣಬೇಕು ಅಂತ ನಾನು ಪ್ರತಿದಿನ ವರ್ಕ್ ಮಾಡಿದ್ದೀನಿ. ಸೊ ನಾನು ಅವರೇ ಮಾಡಬೇಕು, ಇವರೇ ಮಾಡಬೇಕು, ನೋ. ನಾನು ನನ್ನ ಕೆಲಸಕ್ಕೆ ಏನು ನ್ಯಾಯ ಒದಗಿಸ್ಬೇಕು 150%, 200% ನಾನು ಲೈಕ್ ನ್ಯಾಯ ಒದಗಿಸಿದ್ದೀನಿ. ಸೊ ನಾನು ಯಾರ ಮೇಲೂ ಡಿಪೆಂಡ್ ಆಗಿಲ್ಲ ನನ್ನ ಕ್ಯಾರೆಕ್ಟರ್ಗೆ. ಇಟ್ ಈಸ್ ಮೈ ಫಸ್ಟ್ ಪ್ರಾಜೆಕ್ಟ್, ನಾನು ಬೆಸ್ಟ್ ಮಾಡಬೇಕಿತ್ತು. ಸೊ ಐ ಹ್ಯಾವ್ ಡಿಡ್ ಇಟ್ ಅಷ್ಟೇ. ಓಕೆ.
ಅಂದರೆ ಸಾಮಾನ್ಯವಾಗಿ ಈ ಥರ ಅಲ್ಲಂದ್ರೆ ವರ್ಷಗಳ ಗಟ್ಟಲೆ ಬಂದಿರುವಂತಹ ಸೀರಿಯಲ್ ನಿಂತು ಹೋಗುವಾಗ ಅಂದರೆ ಜನಗಳು ತುಂಬ ಕನೆಕ್ಟ್ ಆಗಿರ್ತಾರೆ ಅಂದರೆ ಸೀರಿಯಲ್ಗೆ ಮತ್ತು ಕ್ಯಾರೆಕ್ಟರ್ಗಳಿಗೆ. ಸ್ಟಾರ್ಟಿಂಗಲ್ಲಿ ಅಂದರೆ ಟೇಕ್ ಆಫ್ ಎಲ್ರಿಗೂ ಒಂಥರ ಡೌಟ್ ಇರುತ್ತೆ, ಏನು ಯಾವ ಥರ ಬರ್ಬೋದು ಈ ಸೀರಿಯಲ್ಲು. ಸ್ಟಾರ್ಟಿಂಗಲ್ಲಿ ಎಲ್ಲರೂ ಚೆನ್ನಾಗೇ ಮಾಡಿರ್ತಾರೆ, ಅಂದರೆ ಮೇಕಿಂಗ್ ವೈಸ್ ಆಗಿರ್ಬೋದು, ಪ್ರೊಡಕ್ಷನ್ ವ್ಯಾಲ್ಯೂಸ್ ಎಲ್ಲ ಸಖತ್ತಾಗಿ ಇರುತ್ತೆ. ಹೋಗ್ತಾ ಹೋಗ್ತಾ ಹಾಗೆ ನಾರ್ಮಲ್ ಹಾದಿ ಹಿಡಿಯುತ್ತೆ ಅಂತ ಅಂದ್ಕೊಂಡಿರ್ತಾರೆ. ಬಟ್ ಅದನ್ನೆಲ್ಲವನ್ನು ಮೀರಿ ಆ್ಯಕ್ಚುಲಿ ಈ ಧಾರಾವಾಹಿನ ಅಕ್ಸೆಪ್ಟ್ ಮಾಡ್ಕೊಂಡಿದ್ರು. ಅಂದರೆ ಅವ್ರಿಗೊಂದು ರೀತಿ ಆಘಾತ ಆಗಿದೆ ಇವಾಗ ಆ್ಯಕ್ಚುಲಿ. ಸೊ ಸಮಾಧಾನದ ಮಾತುಗಳು ಹೇಳೋದಾದರೆ, ಪ್ಲಸ್ ಯಾಕೆ ಆ್ಯಕ್ಚುಲಿ ಈ ರೀತಿ ಒಂದು ಅಬ್ರಪ್ಟ್ ಅಂದರೆ ಕ್ಯಾರೆಕ್ಟರೈಸೇಷನ್ ವೈಸ್ ಅಥವಾ ಕಥೆ ವೈಸ್ ಎಲ್ಲೂ ಅಬ್ರಪ್ಟ್ ಅಂತ ಅನಿಸಿಲ್ಲ, ಕರೆಕ್ಟಾಗಿ ಕ್ಲೋಸರ್ ಸಿಕ್ಕಿದೆ. ಬಟ್ ಯಾಕೆ ಎಂಡ್ ಆಯಿತು ಅಂತ ನಿಮ್ಮ ಪ್ರಕಾರ ಏನು ಹೇಳಿದ್ರು ವಾಹಿನಿಯವರು ನಿಮಗೆ? ಸದ್ಯಕ್ಕೆ ನನಗೆ ಸಮಾಧಾನ ಮಾಡೋರೊಬ್ಬರು ಬೇಕಾಗಿದ್ದಾರೆ ಈಗ. ಸೊ ಸೀರಿಯಸ್ ಆಗಿ ಹೇಳ್ಬೇಕಂದ್ರೆ ಒಂದು ಶಾಕ್ ಅಂತಾರಲ್ಲ, ನನಗೆ ಲಿಟ್ರಲಿ ಅದರಲ್ಲಿ ಇದ್ದೀನಿ. ಯಾಕಂದರೆ ನಮ್ಮದು ರೂಮರ್ಸ್ ಇತ್ತು ಸ್ಟಾರ್ಟಿಂಗ್, ಮುಗಿಯುತ್ತೆ ಬಿಗ್ ಬಾಸ್ ಬಂದಾಗ ಮುಗಿಯುತ್ತೆ. ಇಟ್ ಈಸ್ ಆಬ್ವಿಯಸ್ ಕಲರ್ಸಲ್ಲಿ ಪ್ರತಿ ವರ್ಷ ಇಟ್ ಈಸ್ ಲೈಕ್ 3 to 4 ಸೀರಿಯಲ್ಸ್ ವೈಂಡ್ ಅಪ್ ಆಗೇ ಆಗುತ್ತೆ, 100% ವೈಂಡ್ ಅಪ್ ಆಗುತ್ತೆ. ಸೊ ಮುಗಿಯುತ್ತೆ ಬಟ್ ಚೆನ್ನಾಗಿ ಹೋಗ್ತಿತ್ತು. ನಮಗೂ ದೆರ್ ವಾಸ್ ನೋ ಕ್ಲೂ. ಅಂದರೆ ನಮಗೆ ಯೂಶಲಿ 1 month ಅಥವಾ 3 months ಮುಂಚೆ ಹೇಳ್ತಾರಂತೆ, ಬಟ್ ನಮಗೆ ಹೇಳಲಿಲ್ಲ. ಇಟ್ ವಾಸ್ ಜಸ್ಟ್ 2 days ಬ್ಯಾಕ್ ನಮಗೆ ಗೊತ್ತಾಯಿತು. ಲಿಟ್ರಲಿ ಅಂದರೆ ರೂಮರ್ಸೇ ಅಂತ ನಾವು ಬಿಲೀವ್ ಮಾಡಿದ್ದು. ಬಟ್ ಸಡನ್ ಆಗಿ ಶೋ ಕ್ಲೋಸ್ ಆಗ್ತಿದೆ ಅಂದಾಗ ನಾನು ಪ್ರೋಸೆಸ್ ಮಾಡ್ಕೊಳ್ಳೋಕ್ಕೆ ತುಂಬ ಟೈಮ್ ಬೇಕಾಯಿತು. ವಾಟ್ಸ್ ನೆಕ್ಸ್ಟ್ ಅಂತಲ್ಲ, ನಾನು ಏನು ಮುಂದೆ ಏನಾಗ್ಬಿಡುತ್ತೆ ಅದಲ್ಲ. ಒಂದು ಪ್ರಾಜೆಕ್ಟ್ ಇಷ್ಟು ಇಷ್ಟಪಟ್ಟು ಮಾಡ್ತಿದ್ದ ಪ್ರಾಜೆಕ್ಟ್, ಒಂದು ಝಾನ್ಸಿ ಅನ್ನೋ ಒಂದು ಕ್ಯಾರೆಕ್ಟರ್ ಮುಗಿತು. ನನ್ಗೆ ಇವಾಗಲೂ ಅಷ್ಟೇ, ಯಾಕೆ ಅಳ್ತಿದ್ದಾಳೆ ಮುಂದೆ ಏನು ಆ ಥರ ಡೆಫಿನೆಟ್ಲಿ ಅಲ್ಲ. ನನಗೊಂದು ಒಳ್ಳೆ ಪಾತ್ರ ಎಂಡ್ ಆಗ್ತಿರೋದಕ್ಕೆ ತುಂಬ ಬೇಜಾರಿದೆ. ಅಂದರೆ ಆಟ ಆಡಿದ್ದೀನಿ ಅಂತ ಹೇಳ್ಬೋದ್ರೆ, ಒಂದು ಸಾಧು ಅಮ್ಮ ಅಪ್ಪ ಆ ಥರ ಕ್ಯಾರೆಕ್ಟರ್ ಅಲ್ಲ ಇದು. ನನ್ನ ಕ್ಯಾರೆಕ್ಟ್ರಲ್ಲಿ ಆಟ ಆಡಿದ್ದೀನಿ, ನಾನು ಹೇಳ್ತಿಲ್ಲ, ಸಕ್ಕದಾಗಿ ಪ್ಲೇ ಮಾಡಿದ್ದೀನಿ. ಅಂದರೆ ಎಲ್ಲ ಥರ ಮಾಡೋಕ್ಕೆ ಸಿಕ್ತು ನನಗೆ. ಅಂದರೆ ಗಂಡನ ಮನೆಗೆ ಹೋದಾಗ ಸಾಫ್ಟ್ ಆಗಿರ್ಬೋದು, ತಿರ್ಗಾ ರಗಡ್ ಆಗಿರ್ಬೋದು, ಎಲ್ಲ ಥರ ನನಗೆ ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೆ ಸಿಕ್ತು. ಸೊ ಆ ಥರ ಒಂದು ಕ್ಯಾರೆಕ್ಟರ್ ಎಂಡ್ ಆಗ್ತಿದೆ ಅಂದಾಗ ನನಗೆ ತುಂಬ ಬೇಜಾರಾಯಿತು. ಪ್ರೊಸೆಸ್ಸಿಂಗ್ ತುಂಬ ಕಷ್ಟ ಆಯಿತು. ಆಮೇಲೆ ಇತ್ತೀಚೆಗೆಲ್ಲ ತುಂಬ ಬಾಂಡ್ ಆಗಿದ್ವಿ ನಾವು ಆರ್ಟಿಸ್ಟ್ ಎಲ್ಲ, ಇತ್ತೀಚೆಗೆ ಬಾಂಡ್ ಆಗಿದ್ವಿ ಜಾಸ್ತಿ. ಅಂದರೆ ನಮಗೆ ಟೈಮ್ ಇರಲಿಲ್ಲ ನಮ್ಮ ಟೈಮ್ ಸ್ಪೆಂಡ್ ಮಾಡ್ಕೊಳ್ಳೋ. ಬಟ್ ಇತ್ತೀಚೆಗೆ ಸ್ವಲ್ಪ ಹೊರಗಡೆ ಹೋಗೋದು ಸ್ವಲ್ಪ ಸ್ಟಾರ್ಟ್ ಆಗಿತ್ತು. ಸೊ ಅಲ್ಲ, ಒಂದು ಬಾಂಡಿಂಗ್ ಎಂಡ್ ಆಗೋವಾಗ ಇಟ್ ಫೀಲ್ ಸೋ ಡಿಫಿಕಲ್ಟ್. ಸೊ ಜನಕ್ಕೆ ಸಮಾಧಾನ ಹೇಳೋದಕ್ಕಿಂತ ನನಗೆ ಫಸ್ಟ್ ಸಮಾಧಾನ ಮಾಡ್ಕೋಬೇಕು. ಆ್ಯಂಡ್ ಅಫ್ಕೋರ್ಸ್ ತುಂಬ ಹೇಳ್ದಂಗೆ 99.9% ಜನ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ. ಸೀರಿಯಲ್ ಎಂಡ್ ಆಗ್ತಿದೆ, ಯಾಕೆ ಆಗ್ತಿದೆ. ಆ್ಯಂಡ್ ನಮ್ಮಿಬ್ಬರು ಪೇರು ತುಂಬ ಜನ ಇಷ್ಟಪಟ್ಟಿದ್ರು. ಸೊ ಎಲ್ಲ ಕಡೆಯಿಂದನೂ ಬೇಜಾರಾಯ್ತು. ಅಂದರೆ ಎಲ್ಲಾದರೂ ನೋಡಿದ್ರು ಬೇಜಾರಾಯಿತು. ಸೊ ಐ ಡೋಂಟ್ ನೋ. ಎಸ್, ಇನ್ನೊಂದೇನಂತಂದರೆ ನಾನು ಒಂದು ಸೀರಿಯಸ್ ಆಗಿ ಒಂದು ಪ್ರಶ್ನೆ ಕೇಳಲೇಬೇಕಂದ್ರೆ, ಹರ್ಷ ಅವ್ರದ್ದು ಆ್ಯಕ್ಚುಲಿ ಅವ್ರದ್ದು ಥಿಯೇಟರ್ ಬ್ಯಾಕ್ಗ್ರೌಂಡ್, ಅಂದರೆ ಅವ್ರ ಮೇಲೆ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಪರವಾಗಿಲ್ಲ, ಒಂದು ಜನಗಳಿಗೆ ಒಂದು ಇರುತ್ತಲ್ಲ, ಓಕೆ ಥಿಯೇಟರ್ ಬ್ಯಾಕ್ಗ್ರೌಂಡ್ ಅವ್ರನ್ನೇ ತೊಗೊಂಡಿದ್ದಾರೆ ಆ ಥರದ್ದೆಲ್ಲ ಅಂತ. ಇನ್ಫ್ಯಾಕ್ಟ್ ಸ್ಟಾರ್ಟಿಂಗಲ್ಲೂ ಕೂಡ ನಿಮಗೂ ಕಮೆಂಟ್ಸ್ ಎಲ್ಲ ಬಂದಿರುತ್ತೆ, ಏನು ರೀಲ್ಸ್ ಮಾಡ್ತಾಯಿದ್ರು ಇವರು, ಜಸ್ಟ್ ಇನ್ಫ್ಲೂಯೆನ್ಸರ್ ಮತ್ತು ಯಾರೋ ಯೂಟ್ಯೂಬರ್ ಅಷ್ಟೇ, ಅವರು ಆ್ಯಕ್ಟಿಂಗ್ ಬ್ಯಾಕ್ಗ್ರೌಂಡ್ ಏನೂ ಇಲ್ಲ, ಹೆಂಗೆ ಇವ್ರನ್ನೆಲ್ಲ ತಗೋತಾರೆ ಅನ್ನೋ ಥರ ಎಲ್ಲ ಆ್ಯಕ್ಚುಲಿ ಕಮೆಂಟ್ಸ್ ಬರ್ತಾಯಿತ್ತು. ಬಟ್ ಡ್ರಾಸ್ಟಿಕಲಿ ಅದು ಚೇಂಜ್ ಆಯಿತು ಸೀರಿಯಲ್ ಎಂಡ್ ಆಗೋ ಟೈಮಲ್ಲಿ. ಇವತ್ತು ನಾನು ಕಮೆಂಟ್ಸ್ ಎಲ್ಲ ನೋಡ್ತೀನಿ, ತುಂಬ ಕನೆಕ್ಟ್ ಆಗಿದ್ದಾರೆ ಝಾನ್ಸಿ ಪಾತ್ರಕ್ಕೆ, ನಮ್ಮ ಮತ್ತೆ ನೋಡಲೇಬೇಕು ನಿಮ್ಮನ್ನು ಮತ್ತೆ ಅನ್ನೋ ಥರ ಆ್ಯಕ್ಚುಲಿ ಕಮೆಂಟ್ಸ್ ಹಾಕ್ತಾ ಇರ್ತಾರೆ. ಸೊ ಆ ಟ್ರಾನ್ಸಿಷನ್ನ ನೀವು ಯಾವ ರೀತಿ ನೋಡ್ತೀರಾ? ಅಂದರೆ ಫಸ್ಟು ಬರ್ತಾ ಇದ್ದಂತಹ ಆ ಥರದ ಕಮೆಂಟ್ಸು, ಯಾರು ರೀಲ್ ಸ್ಟಾರ್ಸ್ಗೆಲ್ಲ ಕೊಟ್ಟಿದ್ದೀರಾ ಕರ್ಕೊಂಬಂದು ಅಂತ, ಈಗ ನಿಮ್ಮನ್ನೇ ಅಕ್ಸೆಪ್ಟ್ ಮಾಡಿಕೊಂಡು ಮನೆ ಮಗಳ ರೀತಿ ಅವ್ರು ತೊಗೊಂಡಿರೋದು, ಹೆಂಗೆ ನೋಡ್ತೀರಾ ಇದನ್ನು ಅಂತ? ನೀವೇ ಹೇಳಿದ್ರಿ ಡ್ರಾಸ್ಟಿಕ್ ಅಂತ. ಸೊ ಇದಕ್ಕೊಂದು ಎಕ್ಸಾಂಪಲ್ ಏನಂದರೆ, ಸ್ಟಾರ್ಟಿಂಗ್ ನಾನು ಮಧುಶ್ರೀ ಈ ಥರ ಯಜಮಾನದಲ್ಲಿ ಬರ್ತಿದ್ದಾಳೆ ಅಂದಾಗ ನೀವು ತೆಗೆದು ನೋಡಿ ಆ ಪ್ರೋಮೋದಲ್ಲಿ ಫುಲ್ ನೆಗೆಟಿವ್, ರೀಲ್ಸ್ ಮಾಡೋರು ಹಂಗೆ ಎಕ್ಸೆಟ್ರಾ ನಿಮಗೆ ಗೊತ್ತು. ಬಟ್ ಅದೇ ಸೀರಿಯಲ್ ಲಾಂಚ್ ದಿನ ಬೆಳಗ್ಗೆ ಒಂದು ಪ್ರೋಮೋ ಬಿಟ್ರು, ನಂದು ಒಂದು 4 minutes ವಿಡಿಯೋ ಕ್ರೂಸ್ದಲ್ಲಿ ನಾನು ಎಂಟ್ರಿ ಶಾಟಲ್ಲಿ ಗೋವಾದು. ಟ್ರಸ್ಟ್ ಮಿ ಆರ್ ನಾಟ್, ಒಂದೇ ಒಂದು ಬ್ಯಾಡ್ ಕಮೆಂಟ್ ಇಲ್ಲ ಅದರಲ್ಲಿ. ನಾನು ಆ್ಯಕ್ಟಿಂಗ್ ಬಗ್ಗೆ ಮಾತಾಡಿದ್ದಾರೆ ಎಲ್ಲರೂ. ದಟ್ ಇಸ್ ವಾಟ್ ಐ ಗೇನ್ಡ್. ಅಂದರೆ ಫಸ್ಟ್ ಎಪಿಸೋಡಲ್ಲೇ ನಾನು ಪ್ರೀತಿನ ಗಳಿಸ್ಕೊಂಡಿದ್ದೀನಿ. ಆ್ಯಂಡ್ ರಾಮ್ಜಿ ಸರ್ ನನಗೊಂದು ಪ್ರಾಮಿಸ್ ಮಾಡಿದ್ರು ಪ್ರತಿ ಸಲ. ನಾನು ಒಂದು ದಿವಸ ಕೂಡ ಮಾನಿಟ್ರ್ ನೋಡಿರಲಿಲ್ಲ ವೆರಿ ಸ್ಟಾರ್ಟಿಂಗ್ ಡೇಸಲ್ಲಿ. ನಾನು ಹೆಂಗೆ ಕಾಣ್ತಿದ್ದೀನಿ ನನ್ನ ಸ್ಕ್ರೀನ್ ಮೇಲೆ ಗೊತ್ತಿರಲಿಲ್ಲ. ಸೊ ಸರ್ ನನಗೆ ಯಾವಾಗಲೂ ಹೇಳೋರು, ರಾಮ್ಜಿ ಸರ್ ಫಸ್ಟ್ 3 ಎಪಿಸೋಡ್ ಬರಲಿ ನೀನು ನೋಡಾಗ, ಫಸ್ಟ್ 3 ಎಪಿಸೋಡ್ ಬಂದಾಗ ನೋಡು ಅಂತ. ಸೊ ಇಟ್ ಈಸ್ ಟ್ರೂ. ಅಂದರೆ ನನಗೆ ತುಂಬ ಪಾಸಿಟಿವ್ ಆಯ್ತು, ಯಾರೂ ನಾನು ಆ್ಯಕ್ಟಿಂಗ್ ಬಗ್ಗೆ ಕಮೆಂಟ್ ಮಾಡಿರಲಿಲ್ಲ. ಸೊ ಟ್ರಾನ್ಸಿಷನ್ ಏನು ಚೇಂಜ್ ಆಯಿತು ಗಂಡನ ಮನೆಗೆ ಹೋದಾಗ, ಆವಾಗ ಐ ಓನ್ಲಿ ಫೆಲ್ಟ್, ಅಂದರೆ ಜನ ಒಪ್ಕೊಂಡಿರ್ಬೋದು, ಬಟ್ ನನಗೆ ಅನ್ನಿಸ್ತು ಇಲ್ಲ ಇದು ಸಾಫ್ಟಿಗೆ ನಾನು ಇನ್ನೊಂದು ಸ್ವಲ್ಪ ವರ್ಕೌಟ್ ಮಾಡಬೇಕು ಅನ್ನೋ ಥರ. ಅಲ್ಲೂ ಪಿಕಪ್ ಆದೆ. ಸೊ ಇವಾಗಲೂ ನೀವು ನೋಡಿ, ಯಾರೂ ನನ್ನ ಆ್ಯಕ್ಟಿಂಗ್ ಬಗ್ಗೆ ಮಾತಾಡಿಲ್ಲ.
ಸೊ ದಟ್ ಇಸ್ ವಾಟ್ ನನ್ನ ಹಾರ್ಡ್ ವರ್ಕ್, ನನ್ನ ಡೆಡಿಕೇಶನ್, ನಾನೇನು ಅಂತ ನಾನು ಪ್ರೂವ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಬೋದು ಅಷ್ಟೇ. ಓಕೆ. ಇನ್ನು ಇವಾಗ ನಿಮಗೆ ಸೀರಿಯಲ್ ಸಿಕ್ಕಿದಾಗ ಸೊ ಸಾಕಷ್ಟು ಜನ ಹೇಟರ್ಸು ಇರ್ಬೋದು ಲೈಕ್ ಪರ್ಸ್ನಲ್ ಲೈಫಲ್ಲಿ, ಸೊ ಅವರಿಗೆಲ್ಲ ಯಾವ ರೀತಿ ಫೀಲ್ ಆಗಿತ್ತು, ನಿಮ್ಮ ಗ್ರೋತ್ ಎಲ್ಲ ನೋಡಿ ಅವರಿಗೆ ಹೇಗೆ ಅನಿಸಿದೆ, ಇವಾಗ ಏನಾದರೂ ಮಾಹಿತಿ ಇದೆಯಾ ಹೇಗೆ? ಗೊತ್ತಿಲ್ಲ ಅಂದರೆ ನಮ್ಮ ಹೇಟರ್ಸ್ ಯಾವಾಗ ಯಾರು ಗೊತ್ತಾ, ನಮ್ಮ ಹತ್ರ ಚೆನ್ನಾಗೇ ಇರ್ತಾರಲ್ಲ ಅವರು, ನೀವು ನೆವರ್ ನೋ, ಬಂದು ಖುಷಿಯಾಗಿ ಮಾತಾಡ್ತಿರ್ತಾರೆ ಹಿಂದೆಗಡೆ, ಇವಳಿಗೆ ಸಿಕ್ತಾ, ಇವಳೇನು ಮಾಡ್ತಾಳೆ ಆ ಥರ ಇರ್ತಾರೆ. ಬಟ್ ನಮಗೆ ಗೊತ್ತಾಗಲ್ಲ. ಸೊ ಬಟ್ ಅವ್ರಿಗೆ ಫೀಲ್ ಮಾಡಿಸಿರ್ತೀನಿ, ಇಷ್ಟು ಚೆನ್ನಾಗಿ ಮಾಡಿದ್ಲಾ ಅನ್ನೋ ಒಂದು ಫೀಲ್ ಮಾಡಿಸಿರ್ತೀನಿ, ಅದು ನನಗೆ ಖುಷಿ ಅಷ್ಟೇ. ಅವ್ರು ಹೇಳ್ಕೊಳ್ದೆ ಇರ್ಬೋದು, ಬಟ್ ಆ ಕಾನ್ಫಿಡೆನ್ಸ್ ನನ್ನಲ್ಲೇ ಇದೆ, ಅವರು ಅಂದ್ಕೊಂಡಿರ್ತಾರೆ ಅನ್ನೋ ಕಾನ್ಫಿಡೆನ್ಸ್ ನನ್ನಲ್ಲಿದೆ. ಓಕೆ. ಆ್ಯಂಡ್ ಇನ್ನೊಂದು ಆ್ಯಕ್ಚುಲಿ ಇದೇ RR ನಗರಲ್ಲೆಲ್ಲ ಕೆಲವು ರೀಲ್ಸ್ ಎಲ್ಲ ನಾವು ನೋಡಿದ್ವಿ ನೀವು ಮಾಡಿರೋದೆಲ್ಲ, ನಿಮ್ದು ಹಳೆಯ ನಿಮ್ಮ ಸ್ನೇಹಿತರ ಗುಂಪು ಜೊತೆಗೆಲ್ಲ. ಸೊ ಈಗ ಲೈಕ್ ಯು ಆರ್ ಅ ಸೀರಿಯಲ್ ಸ್ಟಾರ್ ಆ್ಯಕ್ಚುಲಿ ಇವಾಗ. ಸೊ ಹೆಂಗೆ ಅನ್ಸುತ್ತೆ ಅಂದರೆ ತುಂಬ ತಲೆಗೆ ತೊಗೊಂಡಿದ್ದೀರಾ, ಹೆಡ್ ವೇಟ್ ಎಲ್ಲ ಏನಾದರೂ ಬಂದಿದೆಯಾ ನಿಮಗೆ, ಅಥವಾ ಎಷ್ಟು ಗ್ರೌಂಡೆಡ್ ಆಗಿದ್ದೀರಾ, ಅಥವಾ ಎಷ್ಟು ಕಷ್ಟ ಈ ಥರ ಫೇಮ್ ಎಲ್ಲ ಸಿಗುವಾಗ ಅದನ್ನು ತಲೆಗೆ ತಗೊಳ್ದೇನೆ ಸಿಂಪಲ್ ಆಗಿ ಹಂಬಲ್ ಆಗಿರೋದು ಎಷ್ಟು ಕಷ್ಟ ಆಗುತ್ತೆ, ನೀವು ಯಾವ ರೀತಿ ಬದಲಾವಣೆ ಆಗಿದೆ ನಿಮ್ಮಲ್ಲಿ ಆ್ಯಕ್ಚುಲಿ ಆಫ್ಟರ್ ಗೆಟಿಂಗ್ ಇನ್ ಟು ಸೀರಿಯಲ್? ಎಲ್ಲರೂ ಹೇಳ್ತಾರಲ್ಲ, ಸೀರಿಯಲ್ಗೆ ಹೋಗಿ ಚೇಂಜ್ ಆದ್ಲು, ಸೀರಿಯಲ್ಗೆ ಹೋಗಿ ಇದಾಯಿತು. ಅಫ್ಕೋರ್ಸ್ ಎಲ್ರಿಗೂ ಚೇಂಜ್ ಆಗುತ್ತೆ. ಯಾಕಂದರೆ ಇಲ್ಲಿ ಹೇಗೆ ಅಂದರೆ ಈ ಒಂದು ಫೀಲ್ಡಲ್ಲಿ ನಿಮ್ಮ ನರ್ವ್ ಟಚ್ ಆಗುತ್ತೆ ಅಂತ ಗೊತ್ತಾ, ಎಷ್ಟೊಂದು ಸಿಚುವೇಶನ್ಸ್ ಹಂಗೆ ಆಗುತ್ತೆ. ಅಂದರೆ ನಿಮ್ಮ ಈಗೋಗೆ ಹರ್ಟ್ ಆಗುತ್ತೆ, ನರ್ವ್ ಟಚ್ ಮಾಡ್ತಾರೆ ಅಂತಾರೆ ಗೊತ್ತಾ, ಸೀರಿಯಸ್ ಆಗಿ ಅಷ್ಟು ಇರಿಟೇಟ್ ಆಗುತ್ತೆ. ಅಂದರೆ ಕೆಲವೊಂದು ಸಿಚುವೇಶನ್ಸ್ ನಿಮ್ಮನ್ನು ಆ ಥರ ಟರ್ನ್ ಮಾಡುತ್ತೆ, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ನಾವೇನು ಕಲಿಬೇಕಂದ್ರೆ ಎಲ್ಲಿ ಹೆಂಗಿರ್ಬೇಕು ಹಂಗೆ ಕಲಿಬೇಕು. ನನಗೆ ಆ್ಯಟಿಟ್ಯೂಡ್ ಬರೆಸ್ಕೋಬೇಕು, ಎಲ್ಲಿ ಬೇಕೋ ಅಲ್ಲಿ. ನನ್ನ ಫ್ರೆಂಡ್ಸ್ ಹತ್ರ ಹೋಗಿ ನಾನು ಆ್ಯಟಿಟ್ಯೂಡ್ ತೋರಿಸೋದಕ್ಕಾಗಲ್ಲ. ಐ ಹ್ಯಾವ್ ಟು ಬಿ ಮಧುಶ್ರೀ ದರ್, ಐ ಹ್ಯಾವ್ ಟು ಬಿ ಆ್ಯಕ್ಟರ್ ಇಲ್ಲಿ ಅಲ್ವಾ. ಸೊ ಹಾಗೆ ಡೆಫಿನೆಟ್ಲಿ ನಾನು ಈ ಮಾತನ್ನ ಒಪ್ತೀನಿ, ಅಲ್ಲೋದ್ಲು ಚೇಂಜ್ ಆದ್ಲು 100% ಒಪ್ತೀನಿ. ಯಾಕಂದರೆ ಸಿಚುವೇಶನ್ಸ್ ಹಂಗೆ ಮಾಡುತ್ತೆ. ಬಟ್ ನೀನು ಎಲ್ಲಿ ತೋರಿಸ್ಬೇಕು ಅಲ್ಲಿ ತೋರಿಸು, ಎಲ್ಲಿ ಆರಾಮಾಗಿರಬೇಕು, ಎಲ್ಲಿ ಹಂಬಲ್ ಆಗಿರಬೇಕು ಅಲ್ಲಿ ಅಷ್ಟೇ. ಓಕೆ. ಸೊ ಸಕ್ಸಸ್ ಹ್ಯಾಸ್ ಮೇಡ್ ಯು ಹಂಬಲ್ ಅಥವಾ ಫೇಮ್ ಹ್ಯಾಸ್ ಮೇಡ್ ಯು ಹಂಬಲ್ ಅಂತ? ಐ ಆಮ್ ಆಲ್ವೇಸ್ ಹಂಬಲ್, ಐ ಆಮ್ ಆಲ್ವೇಸ್ ವ್ಯಾಲ್ಯೂ ಥಿಂಗ್ಸ್, ವ್ಯಾಲ್ಯೂ ಪೀಪಲ್, ಸೊ ವ್ಯಾಲ್ಯೂ ಫೀಲಿಂಗ್ಸ್ ಎಲ್ರದ್ದು. ಯಾರಾದರೂ ಕೇಳಿದ್ರೆ ನಿಂಗೆ ಏನು ರಿಗ್ರೆಟ್ ಇದೆ ಅಂತ ಆ ಥರ ಕೇಳಿದ್ರೆ ಐ ಆಲ್ವೇಸ್ ಟೆಲ್ ನೋ ಹೇಳೋಕ್ಕಾಗಲ್ಲ ಕೆಲವೊಂದಕ್ಕೆ. ಇಫ್ ಯು ಹ್ಯಾವ್ ದಟ್ ಸಾಫ್ಟ್ ಹಂಬಲ್ ಹಾರ್ಟ್ನು, ನೀವು ತುಂಬ ವಿಷಯಕ್ಕೆ ನೋ ಅಂತ ಹೇಳೋಕ್ಕಾಗಲ್ಲ. ಇಂಟರ್ವ್ಯೂ ಕೇಳಿದ್ರೆ ಕೊಡಲ್ಲ ಅಂದ್ರಿ, ಮತ್ತೆ ಆ ಥರ ಅಲ್ಲ. ಹಂಗಲ್ಲ ಆ ಥರ ಅಲ್ಲ. ನಾನು ಕೊಡಲ್ಲ ಅಂತ ಹೇಳಲಿಲ್ಲ, ಐ ವಿಲ್ ಮೇಕ್ ಟೈಮ್ ಅಂತ ಹೇಳಿದೆ, ಬೇರೆ ಟೈಮಲ್ಲಿ ಕೊಡ್ತೀನಿ ಅಂತ. ಎಷ್ಟೊಂದು ಸಿಚುವೇಶನಲ್ಲಿ ನೀವು ಮುಖ ಕೊಡ್ದಂಗೆ ನೋ ಅನ್ನೋಕ್ಕಾಗಲ್ಲ, ಯು ಕಾಂಟ್ ಹ್ಯಾಂಡಲ್ ಆಲ್ಸೋ. ಸೊ ನಾನೇ ಹೇಳ್ತೀನಿ ನೋ, ಹಂಬಲ್ ಅದೆಲ್ಲ ಇರಬಾರ್ದು. ನನಗೆ ಅನಿಸಿದೆ ಈಗ ನಾನು ಚೇಂಜ್ ಆಗಬೇಕು ಅಂತ ಅನಿಸಿದೆ, ಗೊತ್ತಿಲ್ಲ ಹೆಂಗೆ ತಗೊಳ್ಳೋಗುತ್ತೆ ಅಂತ. ಇನ್ನು ನಿಮ್ಮ ಒಂದು ಸೀರಿಯಲ್ ಸೆಟ್ಟಲ್ಲಿ ನೀವು ಸಿಕ್ಕಾಪಟ್ಟೆ ಈಗ ಮಿಸ್ ಮಾಡುವಂತಹ ನಿಮ್ಮ ಕೋ ಆರ್ಟಿಸ್ಟ್ ಯಾರು? ತುಂಬ ದೊಡ್ಡ ದೊಡ್ಡ ಘಟಾನುಘಟಿ ಆ್ಯಕ್ಟರ್ಸ್ ಇದ್ದರು, ರಮೇಶ್ ಭಟ್ ಸರ್ ಇದ್ದರು, ಆ್ಯಕ್ಚುಲಿ ಹರ್ಷ ಅಫ್ಕೋರ್ಸ್ ತಿಲಕ್ ಅವರು ಮತ್ತು ಅನಿತಾ ಕ್ಯಾರೆಕ್ಟರ್ ಮಾಡಿದವರು, ಸಾಕಷ್ಟು ಜನ ಸಂಗೀತ ಕ್ಯಾರೆಕ್ಟರ್ ಮಾಡಿದವರು, ಯಾರನ್ನು ತುಂಬ ಮಿಸ್ ಮಾಡ್ತೀರಾ ನೀವು? ನನಗೆ ಹೆಂಗಾಗೋಗಿತ್ತು ಅಂದರೆ 2 ಪಾರ್ಟ್ಸ್. ಅತ್ತೆ ಮನೆ ಕಡೆ ಹೆಂಗಂದ್ರೆ ದೇ ಆರ್ ಆಲ್ ಲೈಕ್ ಫೀಲ್ ಲೈಕ್ ಒಂಥರ ಫ್ಯಾಮಿಲಿ. ಅಂದರೆ ನೀವು ಮನೆಗೆ ಹೋದಾಗ ಹೆಂಗೆ ಅನ್ಸುತ್ತೆ ಆ ಥರ ಫೀಲ್ ಆಗ್ತಾರೆ ಎಲ್ಲರೂ. ಇಲ್ಲ ಹೆಂಗೆ ಅನ್ಸುತ್ತೆ ಅಂದರೆ ತುಂಬ ಯು ಲರ್ನ್. ಅಂದರೆ ರಮೇಶ್ ಭಟ್ ಸರ್ ಇರೋದ್ರಿಂದ, ತುಂಬ ಸೀನಿಯರ್ ಆರ್ಟಿಸ್ಟ್ ಈ ಮನೇಲಿ ಇರೋದ್ರಿಂದ ತುಂಬ ಕರಿಯರ್ ಬಗ್ಗೆ, ನಿಮ್ಮ ಲೈಫ್ ಬಗ್ಗೆ ಆ ಥರ ಒಂದು ಎರಡೂ ಕಡೆ ತುಂಬ ಡಿಫ್ರೆನ್ಸ್ ಇರುತ್ತೆ. ಸೊ ಎಲ್ಲರೂ ಮಿಸ್ ಮಾಡ್ಕೊಳ್ತೀನಿ ನಾನು. ಬಟ್ ಅಫ್ಕೋರ್ಸ್ ಜಾಸ್ತಿ ನಾನು ಹರ್ಷನ್ ಜೊತೆ ಟೈಮ್ ಸ್ಪೆಂಡ್ ಮಾಡಿರೋದ್ರಿಂದ ಹರ್ಷನ ಮಿಸ್ ಮಾಡ್ಕೊಳ್ತೀನಿ. ಓಕೆ. ಸೊ ಈಗ ನೀವು ಸಾಕಷ್ಟು ಕಲಿತಾ ಇದ್ದೀರಿ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳಿಂದ ಅಂತ ಹೇಳಿದ್ರೆ, ಓವರ್ ಆಲ್ ಸೀರಿಯಲ್ ಜರ್ನಿಯಿಂದ ನಿಮಗೆ ಏನಾದರೂ ಲೈಫ್ ಲೆಸನ್ ಅಂದರೆ ಅಥವಾ ಇನ್ಪುಟ್ ಥರ ನಾನು ಟೇಕ್ ಹೋಮ್ ಥರ ಏನೋ ಒಂದು ತಗೊಂಡು ಹೋಗ್ತಾ ಇದ್ದೀನಿ ಅಂತಂದರೆ ಏನು ಆ್ಯಕ್ಚುಲಿ ಏನು ಬದಲಾವಣೆ ಆಗಿದೆ ಬಿಕಾಸ್ ಆಫ್ ಸೀರಿಯಲ್ ಜರ್ನಿ? ನಮ್ಮ ಟೆಕ್ನಿಷಿಯನ್ಸ್ ಅಂದರೆ ನಂಗೆ ತುಂಬ ಇಷ್ಟ. ಐ ಡೋಂಟ್ ನೋ ಬೇರೆಯವ್ರಿಗೆಲ್ಲ ಹೇಗೆ ಅಂತ. ಎಲ್ಲರೂ ನನಗೆ ತುಂಬ ಪ್ರೀತಿ ಕೊಟ್ಟಿದ್ದಾರೆ. ಕಿಚ್ಚಣ್ಣ ಆಗಿರ್ಬೋದು, ಪ್ರೊಡಕ್ಷನ್ ಅವ್ರು ರಾಜು, ಅಮೀರ್, ಸಂಜು, ಇವರು ವಿನಯನ, ಮೀಸೆನ, ಎಷ್ಟೊಂದು ಜನ ಅಂದರೆ ಲೈಕ್ ಸೆಟ್ ಅವ್ರಿಗೆ ನಾನು ತುಂಬ ಕನೆಕ್ಟೆಡ್ ಆಗಿದೆ ಅಂತ ಹೇಳ್ಬೋದು. ಯೂಶ್ವಲಿ ಅವ್ರನ್ನ ಒಂಥರ ಟ್ರೀಟ್ ಮಾಡ್ತಾರೆ ಅಂತಾರೆ, ಬಟ್ ಐ ನೆವರ್ ಫೆಲ್ಟ್ ದ್ಯಾಟ್. ಅವರು ನನ್ನ ಯಾವತ್ತೂ ಕೆಟ್ಟದಾಗೆ ಟ್ರೀಟ್ ಮಾಡಿಲ್ಲ, ನಾನು ಅವ್ರನ್ನ ಯಾವತ್ತೂ ಕೆಟ್ಟದಾಗ ತುಂಬ ಪ್ರೀತಿಯಿಂದ ಒಂದು ಅಣ್ಣ ತಂಗಿ ಬಾಂಡ್ ಹೇಗಿರುತ್ತೆ ಎಲ್ಲರ ಹತ್ರ ಆಗಿದೆ. ಸೊ ಅವ್ರನ್ನೆಲ್ಲ ಸಖತ್ ನಾನು ಅವ್ರನ್ನ ಮಿಸ್ ಮಾಡ್ಕೊಳ್ತೀನಿ. ಸೊ ಎಲ್ಲರೂ ಅಂದರೆ ನನಗೆ ಯಜಮಾನ ಹೆಂಗಾಗಿತ್ತು ಅಂದರೆ ಐ ವಾಸ್ ಸೋ ಕನೆಕ್ಟೆಡ್. ಅಂದರೆ ನಾನು ಮುಂಚೆ ಎಲ್ಲ ನಾನು ತುಂಬ ಮನೆಯಲ್ಲೇ ಇದ್ದಿದ್ದು. ಅಂದರೆ ಕೆಲಸ ಇತ್ತಾ ಹೋಗಿ ಐ ಯೂಸ್ ಟು ಕಮ್ ಬ್ಯಾಕ್. ನಾನು ಎಲ್ಲೂ ಸ್ಟೇ
ಫ್ರೆಂಡ್ಸ್ ಜೊತೆ ಅಷ್ಟೇ, ಅವೆಲ್ಲ ಇರಲೇ ಇರಲಿಲ್ಲ ನನ್ನ ಲೈಫಲ್ಲಿ. ಓಕೆ. ಎನಿ ಟೈಮ್ ಐ ಶುಡ್ ಕಮ್ ಬ್ಯಾಕ್ ಹೋಮ್ ಆ ಥರ ಇದ್ದಿದ್ದು. ಇಲ್ಲಿ ಹೇಗಾಗೋಯ್ತು, ಹಗಲು ರಾತ್ರಿ ಶೂಟು ಇವ್ರನ್ನೆಲ್ಲ ಕನೆಕ್ಟ್ ಮಾಡ್ಕೊಂಡು ಒಂಥರ ನನ್ನ ಲೈಫೇ ಚೇಂಜ್ ಆಗಿಬಿಡ್ತು ಅನ್ಬೋದು. ಸ್ವಲ್ಪ ರುಟೀನ್ಸ್ ಅದೆಲ್ಲ ಚೇಂಜ್ ಆಗಿದೆ ಈಗ. ಸೊ ಎಲ್ಲರೂ ಮಿಸ್ ಮಾಡ್ಕೊಳ್ತೀವಿ. ಎಸ್, ಅಂದರೆ ಈಗ ಫ್ರೆಂಡ್ಸ್ ಎಲ್ಲ ಕಂಪ್ಲೇಂಟ್ ಮಾಡಿದ್ದೆಲ್ಲ ಉಂಟಾ? ಸೀರಿಯಲ್ಗೆ ಹೋದ್ಮೇಲೆ ನಮಗೆಲ್ಲ ಟೈಮಿಗೆ ಕೊಡ್ತಾ ಇಲ್ಲ, ಸಿಗ್ತಾ ಇಲ್ಲ, ಆ ಥರದ್ದೆಲ್ಲಾದ್ರು ಕಂಪ್ಲೇಂಟ್ ಮಾಡಿದಾರೆ ಅವರು? ಹೇಗೆ? ಎಲ್ಲ ಅಂದರೆ ಯಾರು ಅಷ್ಟು ಕನೆಕ್ಟೆಡ್ ಆಗಿಲ್ಲ ಈಗ ನನಗೆ. ಐ ಡೋಂಟ್ ನೋ ವೈ, ಅಂದರೆ ಅವರೇನು ಅಂದ್ಕೊಂಡಿದ್ದಾರೋ, ನನ್ನಿಂದ ಏನು ತಪ್ಪಾಗಿದೆ ಗೊತ್ತಿಲ್ಲ. ನೋ ಒನ್ ಇಸ್ ದಟ್ ಮಚ್ ಕನೆಕ್ಟೆಡ್ ನನಗೆ ಈಗ. ನೀವು ಟೈಮ್ ಸಿಕ್ಕಿದಾಗೆಲ್ಲ ಕರೆ ಎಲ್ಲ ಮಾಡಿದ್ದೀರಾ? ನಾನು ಮಾಡ್ತೀನಿ. ಅಂದರೆ ನಾನು ಯಾವಾಗೂ ಫಸ್ಟ್ ಕಾಲ್ ಮಾಡೋಕ್ಕೆ, ಫಸ್ಟ್ ಸಾರಿ ಕೇಳೋದಕ್ಕೆ ಐ ನೆವರ್ ಮೈಂಡ್. ಅಂದರೆ ಈವನ್ ನಾನು ತಪ್ಪಿಲ್ಲ ಅಂದರೂ ಕೂಡ ಒಂದು ವ್ಯಕ್ತಿನ ಉಳಿಸ್ಕೋಬೇಕು ಅಂದರೆ ಐ ವಿಲ್ ಡೂ ಇಟ್, ನೋ ಪ್ರಾಬ್ಲಮ್. ಅಂದರೆ ನನಗೆ ರಿಯಲಾಗಿ ಆ ವ್ಯಕ್ತಿ ಬೇಕು ಅಂದಿದ್ದರೆ ನನ್ನ ತಪ್ಪಿಲ್ಲನೂ ಕೂಡ ನಾನು ಸಾರಿ ಕೇಳಿ ನಾನು ಉಳಿಸ್ಕೊಳ್ತೀನಿ. ಸೊ ಬಟ್ ಸೀರಿಯಲ್ ಸಿಕ್ಕಿದ್ಮೇಲೆ ಎಲ್ಲ ದೂರ ಹೋಗಿದ್ದೆ. ಐ ಡೋಂಟ್ ನೋ ಯಾಕೆ ಅಂತ. ಇವಾಗೂ ನೀವು ಕೇಳಿದ್ರೆ ನಂಗೆ ಯಾರೋ ಕ್ಲೋಸ್ ಫ್ರೆಂಡ್ ಅಂತ ಕೇಳಿದ್ರೆ ಐ ಡೋಂಟ್ ಹ್ಯಾವ್ ನೇಮ್, ಯಾಕಂದರೆ ಎಲ್ಲ ದೂರ ಹೋಗಿದ್ದಾರೆ. ನನಗೊಬ್ರು ಕಾಲ್ ಮಾಡಿ ಹೇಳ್ದವ್ರಿಲ್ಲ, ಹೇಗೆ ಮಾಡ್ತಿದ್ಯಾ? ನೋ, ಸೀರಿಯಸ್ ಆಗಿ ನೋ, ಹೇಗೆ ಮಾಡ್ತಿದ್ಯಾ, ಏನು ಪ್ರಾಬ್ಲಮ್ ಇದೆಯಾ? ನೋ. ಸೊ ಆ ಥರ. ಬಟ್ ಈಗ ಅಷ್ಟೆಲ್ಲ ನಾವು ಅಂದರೆ ಜನರಲ್ ಆಗಿ ಅದಕ್ಕೆ ನಾನು ಹೇಳಿದ್ದು ಡೋಂಟ್ ಕೀಪ್ ಹಂಬಲ್ ಹಾರ್ಟ್. ನೋ, ಅದೇನಿದ್ರು ಫ್ಯಾಮಿಲಿಗೆ ಅಷ್ಟೇ. ಬಟ್ ನೀವು ತುಂಬಾ ಏನೋ ಡಿಗ್ ಮಾಡಿ ಎಲ್ಲ ನೋಡ್ಲಿಕ್ಕೆ ಹೋಗಿಲ್ಲ, ಅಂದ್ರೆ ಥಿಂಕ್ ಮಾಡ್ಲಿಕ್ಕೆ ಹೋಗಿಲ್ಲ, ಯಾಕೆ ಹಿಂಗೆ ಆಗಿರ್ಬೋದು, ಯಾಕೆ ಅವರೆಲ್ಲ ಮಾತಾಡ್ತಾರೆ? ಅದೇ 2 years ಮುಂಚೆ, ಅಂದರೆ ಸೀರಿಯಲ್ ಸಿಗೋಕ್ಕಿಂತ ಮುಂಚೆ ತುಂಬಾ ಜಗಳ ಆಡ್ತಿದ್ದೆ. ನೀನು ಯಾಕೆ ಹಿಂಗೆ ಮಾಡಿದೆ, ನೀನು ಯಾಕೆ ಹಿಂಗೆ ಮಾಡಿದೆ, ನೀನು ಯಾಕೆ ಹಿಂಗೆ ಮಾಡಿದೆ, ಎಲ್ಲರ ಹತ್ರ ಜಗಳ ಮಾಡ್ತಿದ್ದೆ. ಐ ಆಮ್ ಸೋ ಅಂದರೆ ಬ್ರಾಡ್, ಲೈಕ್ ಥಿಂಕಿಂಗ್ ಚೇಂಜ್ ಆಗಿದೆ. ಐ ಆಮ್ ಲೈಕ್ ಎಕ್ಸೆಪ್ಟಿಂಗ್ ಅಷ್ಟೇ. ಅವ್ರಿಗೆ ಇಷ್ಟ ಬಂದಾಗ ಫೋನ್ ಮಾಡ್ತಾರಾ, ಅದೇ ಪ್ರೀತಿಯಿಂದ ಮಾತಾಡ್ತೀನಿ. ಇಷ್ಟ ಮಾಡಲ್ವಾ, ಅದೇ ಪ್ರೀತಿಯಿಂದನೇ ಇರ್ತೀನಿ. ಯಾವಾಗ ಮಾಡಿದ್ರು ಓಕೆ, ಐ ಡೋಂಟ್ ಮೈಂಡ್. ಅಂದರೆ ಡೂ ಯು ಥಿಂಕ್ ಲೈಕ್ ಅಂದರೆ ನಿಮ್ಮ ಗ್ರೋತ್ ಏನೋ ನೋಡಿ ಅವರಿಗೆ ಸಹಿಸ್ಕೊಳಕ್ಕೆ ಆಗದೆ ಆ ಥರ ಅವರು ದೂರ ಮಾಡಿದ್ರು ನಿಮ್ಮನ್ನು? ಗೊತ್ತಿಲ್ಲ, ಸೀರಿಯಸ್ ಆಗಿ ಗೊತ್ತಿಲ್ಲ. ಯಾರು ಫ್ರೆಂಡ್ ಇಲ್ಲ ನಿಮ್ಗೆ, ಯಾರು ಕರೆ ಮಾಡಿ ಹೇಳಲಿಲ್ಲ ಅಂದರೆ ಅದು ಆಶ್ಚರ್ಯ ಅದು ಆ್ಯಕ್ಚುಲಿ. ರೀಸೆಂಟಾಗಿ ನನ್ನ ಫ್ರೆಂಡು, ಅಂದರೆ ತುಂಬ ನನಗೊಳಗೆ ಒಂದು 3 years ಗ್ಯಾಪ್ ಆಗಿತ್ತು, 3-2 years ಗ್ಯಾಪ್ ಆಗಿತ್ತು. ಶಿ ವಾಸ್, ಅಂದರೆ ನಂಗೆ ಆ ಥರ ಫ್ರೆಂಡ್ ಇರಲಿಲ್ಲ. ಹೆಂಗೆ ಅಂದರೆ ಪ್ರತಿಯೊಂದು ಶಿವಷ್ಟು ಅಂದರೆ ತುಂಬ ಒಳ್ಳೆಯದೇ ಬಯಸಿದ್ಲು ನನಗೆ. ಐಶು ಅಂತ ತುಂಬ ಒಳ್ಳೆಯದೇ ಬಯಸಿದ್ಲು, ಎಲ್ಲದಕ್ಕೂ ಸಪೋರ್ಟ್ ಮಾಡಿದ್ಲು. ನನಗೆ ಯಾರಾದರೂ ಪ್ರಾಬ್ಲಮ್ ಮಾಡಿದ್ರೆ ಅವಳು ಜಗಳ ಮಾಡ್ತಿದ್ಲು. ಸೊ ಆ ಥರ ಒಂದಿತ್ತು. ಕಾರಣಾಂತರಗಳಿಂದ ಒಂದು 2 years ಗ್ಯಾಪ್ ಆಯಿತು ನನಗೊಳಗೂ. ಸೊ ಪುನಃ ಇವಾಗ ಜಸ್ಟ್ ಲೈಕ್ ಫ್ಯೂ ಡೇಸ್ ಬ್ಯಾಕ್ ಶಿ ಇಸ್ ಬ್ಯಾಕ್. ಇವಾಗಲೂ ಶಿಲ್ ಕಾಲ್, ಅಂದರೆ ಹೇಳಿದ್ರೆ ಕೇಳ್ತಾಳೆ ಈಗ. ಅಂದರೆ ಐ ವಾಸ್ ಟಾಕಿಂಗ್ ಅಬೌಟ್ ಸೀರಿಯಲ್ ಸಿಕ್ಕಿದಾಗ. ಬಟ್ ಇವಾಗ ಶಿ ಇಸ್ ಲೈಕ್ ಏನು ಮಾಡ್ತಿದ್ಯಾ, ಏನು ಮಾಡ್ಕೊಂಡೆ, ಅಂದರೆ ಸೀರಿಯಲ್ ಮುಗ್ದಾಗ ವೆರಿ ಫಸ್ಟ್ ಪರ್ಸನ್ ನನ್ನ ಕೇಳಿದ್ದು ಅವಳೆ. ಅಂದರೆ ನನಗನ್ನಿಸ್ತು ಇವಾಗ ನೀನೇನು ಮಾಡ್ತೀಯಾ, ಏನು ಲೈಫು, ಮುಂದಕ್ಕೇನು, ಆ ಥರ ಅಪ್ಡೇಟ್ಸ್ ಎಲ್ಲ ಅವಳು ತೊಗೊಂಡಿದ್ದು. ಆಮೇಲೆ ಒಳ್ಳೇದಾಗುತ್ತೆ ನಿಮಗೆ ಸಮಥಿಂಗ್. ಅದೇ ಶಿ ಈಸ್ ಬ್ಯಾಕ್, ಅಂದರೆ ಮುಂಚೆ ಥರ ಶಿ ಈಸ್, ನನಗೆ ಒಬ್ಬರು ಕೇಳ್ತಾ ಇದ್ದಾರೆ ಅಂದರೆ ಶಿ ಈಸ್ ಆಸ್ಕಿಂಗ್. ಓಕೆ. ಸೊ ಇಡೀ ಕರ್ನಾಟಕ ಜನತೆ ಇಷ್ಟಪಟ್ಟಂತಹ ಝಾನ್ಸಿ ಅಲಿಯಾಸ್ ಮಧುಶ್ರೀ ಭೈರಪ್ಪ ಅವರಿಗೆ ಸ್ನೇಹಿತರೇ ಇಲ್ಲ, ಕೇವಲ ಒಬ್ಬ ಸ್ನೇಹಿತೆ ಮಾತ್ರ ಇರೋದು ಅಂದರೆ ಅದು ಆಶ್ಚರ್ಯ ಇಲ್ಲ. ಅದೇ ಹೇಳಿದ, ಅಂದರೆ ಈ ಫ್ರೆಂಡ್ಸ್ ಅಂತ ಇದ್ದಾರೆ, ಐ ಕ್ಯಾನ್ ಟೆಲ್ ನೇಮ್ಸ್. ವೆರಿ ಕ್ಲೋಸ್ ಫ್ರೆಂಡ್. ಅಂದರೆ ನಿಮಗೆ ಗೊತ್ತಿಲ್ಲದೆ ಆಗುತ್ತೆ, ಗೊತ್ತಾ, ರ್ಯಾಂಡಮ್ ಆಗಿ ಕಾಲ್ ಮಾಡ್ತಾರೆ, ಏನ್ ಮಾಡ್ತಿದ್ಯಾ, ಅಂದ್ರೆ ನಿಮ್ ಲೈಫ್ ಹೇಗಾಗಿದೆ, ನೀನೇನ್ ಮಾಡ್ತಿದ್ಯಾ, ನಾನೇನ್ ಮಾಡ್ತಿದ್ದೀನಿ. ಸೊ ಆ ಥರ ಯಾರು ಕ್ಲೋಸ್ ಯಾರು ಅಷ್ಟಿಲ್ಲ ಈಗ ಸದ್ಯಕ್ಕೆ. ಅದ್ರ ಬಗ್ಗೆ ಬೇಜಾರಿದೆ, ಬಟ್ ಇಟ್ಸ್ ಓಕೆ. ಇಟ್ಸ್ ಓಕೆ. ಸೊ ಅಂದರೆ ಬೆಳೀತಾ ಬೆಳೀತಾ ಕೆಲವೊಂದಷ್ಟು ಜನನ ಡಿಲೀಟ್ ಮಾಡ್ತಾ ಇರಬೇಕಾಗುತ್ತೆ. ಐ ಡೋಂಟ್ ಟೆಲ್ ಡಿಲೀಟ್ ಆಲ್ಸೋ, ಗೊತ್ತಿಲ್ಲ ಅಷ್ಟೇ. ಇಲ್ಲ, ತಾನಾಗಿ ತಾನೇ ಡಿಲೀಟ್ ಆಗ್ತಾರೆ. ಓಕೆ. ಎಸ್, ಇನ್ನು ಆ್ಯಕ್ಚುಲಿ ಇವಾಗ ಸೀರಿಯಲಲ್ಲಿ ನೀವು ಬಹಳಷ್ಟು ಕಾಲ ಇದ್ದಿದ್ದರಿಂದ, ಇವಾಗ ಅಂದರೆ ಶೂಟಿಂಗ್ ಮಾಡ್ಕೊಂಡು ಆಲ್ಮೋಸ್ಟ್ 1.5 ವರ್ಷದಿಂದ ಅಲ್ಲೊಂದು ಬಾಂಧವ್ಯ ಅಂತ ಬೆಳೆದಿರುತ್ತೆ. ಹರ್ಷ ಅವ್ರನ್ನ ತುಂಬ ಮಿಸ್ ಮಾಡ್ಕೊಳ್ತೀನಿ ಅಂತ ಹೇಳಿದ್ರಿ. ಅಪಾರ್ಟ್ ಫ್ರಮ್ ದಟ್ ಅಲ್ಲಿ ಒಂದು ಇಟ್ ವಾಸ್ ಲೈಕ್ ಫ್ಯಾಮಿಲಿ ಅಂತಲೇ ಹೇಳ್ಬೋದಲ್ಲ, ಅವ್ರ ಜೊತೆಗೆ ಇದ್ದೀನಿ ನೀವು. ಅಲ್ಲಿ ಯಾರ ಜೊತೆಗಾದರೂ ತುಂಬ ನಾನು ಕನೆಕ್ಟೆಡ್ ಆಗಿದ್ದೀನಿ, ಇನ್ನು ಮುಂದಕ್ಕೂ ಈ ಲೈಫ್ ಲಾಂಗ್ ಸ್ನೇಹ ಇರುತ್ತೆ ಅಂತ ಹೇಳೋದಾದರೆ ಯಾರ ಜೊತೆಗಿರೋದು? ಹರ್ಷ, ರಿತ್ವಿಕ್, ತಿಲಕ್, ರಿತ್ವಿಕ್ ಅವ್ರ ವೈಫ್ ಪೂಜಾ ಅಂತ, ಸೊ ಆ್ಯಂಡ್ ಸ್ಫೂರ್ತಿ, ಐಶು. ಸೊ ಇಷ್ಟು ಜನ ಯಾವಾಗಲೂ ಸಿಗ್ತಾ ಇರ್ತೀವಿ ನಾವು. ಸೊ ಐ ಥಿಂಕ್ ನಾವಿಷ್ಟು ಜನ ಲೈಫ್ ಲಾಂಗ್ ಕನೆಕ್ಟೆಡ್ ಆಗಿರ್ತೀವಿ. ಆಮೇಲೆ ನಮ್ಮ ಅತ್ತೆ, ಬಟ್ ಅವ್ರು ಅಷ್ಟು ಬರಲ್ಲ. ಅವ್ರು ಏನಂದರೆ ಕಿಂಗ್ಸ್ ಕ್ಲಬ್ಬು ಇಲ್ಲ ಇಲ್ಲೇ ಮುದ್ದಿನಪಳ್ಳಿ ಸುತ್ತಮುತ್ತ ಅಷ್ಟೇ ಅವ್ರು ಬರೋದು. ಅವ್ರು ಬಾರ್ಡ್ರ್ ದಾಟ್ ಆಚೆ ಬರೋದು, ನಾವೆಲ್ಲ ಆ ಬಾರ್ಡ್ರಿಗೆ ಬರ್ತೀವಿ ಅಷ್ಟೇ. ಸೊ ಹಾಗೆ ನಾವು ಇಷ್ಟು ಜನ ಕನೆಕ್ಟೆಡ್ ಆಗಿರ್ತೀವಿ ತುಂಬ ಅಂತ ಅನಿಸುತ್ತೆ.
ಕರೆಕ್ಟ್. ಇನ್ನು ಮಧುಶ್ರೀ ಅವರು ಆ್ಯಕ್ಚುಲಿ ಯಜಮಾನ ಧಾರಾವಾಹಿಗೆ ಬರೋದಕ್ಕೂ ಮೊದಲೇ ಡಬಲ್ ಡಿಗ್ರಿ ಹೋಲ್ಡರು. ಹೌದು. ಸೊ ಅಂದರೆ ಡಬಲ್ ಡಿಗ್ರಿ ಮಾಡಿ ಈಗ ಸೀರಿಯಲ್ ಪ್ರಪಂಚಕ್ಕೆ ಬರ್ತೀನಿ ಅಂತ ಹೇಳಿದಾಗ ಪೇರೆಂಟ್ಸ್ ಏನು ನಿಮಗೆ ಬೇಡ ಅಂತೇನು ಹೇಳಿಲ್ವಾ, ಹೇಗೆ? ಅವ್ರಿಗೆ ಗೊತ್ತಿತ್ತು ನಂಗೆ ಮುಂಚೆಯಿಂದ ಓದೋದು ಇಷ್ಟ ಇಲ್ಲ ಬಟ್ ಆದರೂ ಡಬಲ್ ಡಿಗ್ರಿ ಮಾಡಿದ್ರಿ. ನಮ್ಮಪ್ಪ ಏನಂದ್ರೆ ನೀನು ಓದ್ಬಿಟ್ಟು ಏನಾದರೂ ಮಾಡ್ಕೊ, ನೀವು ಓದ್ಬಿಟ್ಟು ನಂಗೆ ದೇವ್ರನ್ನ ಹೇಳ್ತೀನಿ ಕಷ್ಟಪಟ್ಟು ಓದ್ತಿದ್ದೆ ಅಂದರೆ ಒಂದ್ರಲ್ಲಿ ಫೇಲ್. ನಮ್ಮ ಅಪ್ಪಂಗೆ ಏನು ಗೊತ್ತಾ, ಏನು ಡಬಲ್ ಡಿಗ್ರಿ ಯಾವುದೆಲ್ಲ ಡಿಗ್ರಿ ಓದಿದ್ದು ನೀವೀಗ? B.Com ಮಾಡಿದ್ದೀನಿ, M.Com. ಓಕೆ. ನಮ್ಮಪ್ಪ ಏನಂದ್ರೆ ಮಾರ್ಕ್ಸ್ ನೋಡ್ತಾ ಇರಲಿಲ್ಲ, A+, B+, ಇದ್ಯಾಕೆ B, ಇದ್ಯಾಕೆ ಆ ಥರ. ಸೊ ನಂಗೆ ಏನಿತ್ತು ಮೈಂಡ್ ಸೆಟಲ್ಲಿ ಅಂದರೆ ಕಷ್ಟ ಅರ್ವನ ಓದ್ಬಿಡ್ಬೇಕು, ಅಷ್ಟು ಓದ್ಬಿಟ್ಟು ನಮ್ಮ ಅಪ್ಪಂಗೆ ತೋರಿಸ್ಬಿಡ್ಬೇಕು, ಆಮೇಲೆ ನಾನು ಏನೋ ಮಾಡ್ಕೊಳ್ಳೋದು ಅಂತ. ಆದರೆ ನಂಗೆ ಇಂಟ್ರೆಸ್ಟ್ ಇರಲಿಲ್ಲ ಅಂತ ಗೊತ್ತು ಅವ್ರಿಗೆ, ಬಟ್ ಬಿಡ್ತಾ ಇರಲಿಲ್ಲ. ಆದರೂ ಸರಿ ಆಯಿತು ಅಂದ್ಬಿಟ್ಟು ನಮ್ಮ ಪಾಪ ಕಾಲೇಜಲ್ಲಿ ಡಿಗ್ರಿಯಿಂದನೇ ಸಪೋರ್ಟ್ ಮಾಡೋಕ್ಕೆ ಶುರು ಮಾಡಿದ್ರು, ಏನೋ ಮಾಡ್ಕೋ ಹಂಗೆ. M.Com ಕೂಡ ನನ್ನ ಪರ್ಸಂಟೇಜ್ ಮೇಲೆ ನಂಗೆ ಸೀಟ್ ಸಿಕ್ಕಿದೆ M.Com. ಸೊ ಅವ್ರು ಹೇಳಿದ್ರು ನೀನು ಕರಿಯರು ಮಾಡ್ಕೊ, ನಾವು ಎಜುಕೇಷನ್ಗೂ ಸಪೋರ್ಟ್ ಮಾಡ್ತೀವಿ, ಇಟ್ಸ್ ಓಕೆ, ನೀನು ರೆಗ್ಯುಲರಾಗಿ ಬರಬೇಕಂತನೂ ಏನಿಲ್ಲ ಹಂಗೆ. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ನಮ್ಮ ನಾಗಾರ್ಜುನ ಡಿಗ್ರಿ ಕಾಲೇಜಿಗೆ. ಸೊ ಅದೇ ಅದ್ರ ಜೊತೆಗೆ ನಾನು ಮಾಡ್ಕೊಂಡು ಹೋದೆ. ಸೊ ಹಾಗಾಗಿ ಮನೇಲಿ ಏನು ಪ್ರಾಬ್ಲಮ್, ಅವ್ರಿಗೆ ಗೊತ್ತಿತ್ತಲ್ಲ ನನಗೆ ಇಷ್ಟ ಇಲ್ಲ ಅಂತ. ಸೊ ಡಿಗ್ರಿ ಸುಮ್ಮನೆ ವೇಸ್ಟ್ ಆಯ್ತಲ್ಲ ಮಾಡಿದ್ದು? ಅಫ್ಕೋರ್ಸ್ ವೇಸ್ಟ್, ಅದು ನನಗೆ ಗೊತ್ತಿತ್ತು. ಬಟ್ ಮನೇಲಿ ನಮ್ಮಪ್ಪ ಬಿಡಲ್ವಲ್ಲ, ಓದಿಲ್ಲನೂ ಬಿಡಲ್ಲ ಇದಕ್ಕೆಲ್ಲ. ಆದರೆ ಸೀರಿಯಲ್ ಇಂಡಸ್ಟ್ರಿ ಆ ಥರ ಅಲ್ಲ. ಗೊತ್ತಾಯ್ತು. ನಾನು ಮಾಮೂಲಿ ಇದು ನಾನು ಮುಂಚೆ ಮಾಡ್ತಿದ್ನಲ್ಲ ಇನ್ಫ್ಲುಯೆನ್ಸರ್, ಅದು ಇದು ಆ ಥರದಕ್ಕೆಲ್ಲ. ಓಕೆ. ಸೀರಿಯಲ್ ಆದರೆ ಬಿಡ್ತಾರೆ, ಸೀರಿಯಲ್ ಸಿನಿಮಾ ಎಲ್ಲ ಆದರೆ ಓಕೆ. ಅದೆಲ್ಲ ನನಗೆ ಐಡಿಯಾ ಇರಲಿಲ್ಲ, ನಾನೇ ಮಾಡಬೇಕಂತ ನನಗೆ ಐಡಿಯಾ ಇರಲಿಲ್ಲ. ಸೊ ಓಕೆ. ಇವಾಗ ಅಂದರೆ ಫ್ಯಾಮಿಲಿಯಲ್ಲೆಲ್ಲ ಆಮೇಲೆ ಸೀರಿಯಲ್ಗೆ ಸಿಕ್ಕಿದ್ಮೇಲೆ ಅವಕಾಶ ಸಿಕ್ಕಿದ್ಮೇಲೆ ಸಪೋರ್ಟ್ ಇತ್ತಾಗದ್ರೆ ತಂದೆ ತಾಯಿ ಎಲ್ಲರೂ, ಇಡೀ ಫ್ಯಾಮಿಲಿ ಯಾರು ವಿರೋಧ ವ್ಯಕ್ತಪಡಿಸಿದ ಆ ಥರ ಏನಿಲ್ಲ? ಯಾಕೆ ಹೋಗ್ತಾರೆ ಸುಮ್ಮನೆ ಆ ಥರದಲ್ಲ? ಇಲ್ಲ. ಅಂದರೆ ಬೇರೆ ಕಡೆಯಿಂದ ಎಲ್ಲ ಯಾಕೆ ಬೇಕಿತ್ತು ಹಂಗೆ ಅಂತ ಬಿದ್ದಿತ್ತೇನೋ ಗೊತ್ತಿಲ್ಲ. ಬಟ್ ನಮ್ಮ ಮನೇಲಿ ಯಾವತ್ತೂ ಹೇಳಲಿಲ್ಲ, ಸಖತ್ ಖುಷಿ ಪಟ್ಟಿದ್ರು. ಅಂದರೆ ತುಂಬ ಎಲ್ಲರೂ ಬಂದು ಹೇಳ್ತಿದ್ರು ನಮ್ಮ ಅಪ್ಪಗೆ ಎಲ್ಲ. ಸೊ ಅಫ್ಕೋರ್ಸ್ ಅದೆಲ್ಲ ಇದ್ದೇ ಇರುತ್ತೆ. ಓಕೆ. ಸೊ ಈಗ ನಿಮ್ಮ ತಂದೆ ತಾಯಿಯವ್ರಿಗೆ ಈ ಥರ ರಫ್ ಆ್ಯಂಡ್ ಟಫ್ ಜಾನ್ಸಿ ಇಷ್ಟ ಆಗ್ತಿದ್ರ ಅಥವಾ ಸಾಫ್ಟ್ ಕ್ಯೂಟ್ ಆ ಥರ ಜಾನ್ಸಿ ಇಷ್ಟ ಆಗ್ತಿದ್ರ? ನಮ್ಮಪ್ಪ ಯಾವತ್ತೂ ಹೇಳ್ಕೊಂಡಿಲ್ಲ ಯಾವ್ದು ಇಷ್ಟ ನನಗೆ ಅಂತ. ನಮ್ಮಮ್ಮ ಅದೇ ರಫ್ ಆ್ಯಂಡ್ ಟಫ್ ಜಾನ್ಸಿನೇ ಇಷ್ಟ, ರಗಡ್ ಜಾನ್ಸಿ. ಆ್ಯಕ್ಟಿಂಗ್ ಪರ್ಫಾರ್ಮೆನ್ಸ್ಗೆ ಸ್ಪೇಸ್ ಇದೆ ರಫ್ ಆ್ಯಂಡ್ ಟಫ್ ಜಾನ್ಸಿಗೆ. ಸೊ ಹಾಗಾಗಿ ಅದು ಇಷ್ಟಪಡ್ತಿದ್ರು. ಮತ್ತು ಈಗ ಸೀರಿಯಲ್ ಮೇಕಿಂಗ್ ವಿಷಯಗಳು ಅಂತ ಬಂದಾಗ ಸಾಕಷ್ಟು ವೈರಲ್ ಆಗಿದ್ದು ನಿಮ್ಮಿಬ್ಬರದ್ದು ಬಾತ್ರೂಮ್ ಸೀನ್. ಆ್ಯಕ್ಚುಲಿ ಅದು ನೀವೇ ಹಾಕೊಂಡಿದ್ರಿ ನಿಮ್ಮ ಅಂದರೆ ಯೂಟ್ಯೂಬ್ ಚಾನಲಲ್ಲಿ, ನೀವೇ ಶಾರ್ಟ್ಸ್ ಎಲ್ಲ ಏನೋ ಹಾಕೊಂಡಿದ್ರಿ. ಅದನ್ನು ಆ್ಯಕ್ಚುಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು, ಬಾತ್ರೂಮ್ ಸೀನ್. ಸೊ ಆ ಥರದ್ದು ಸಾಕಷ್ಟು ಸೀನ್ಗಳಂದರೆ ನಿಮಗೆ ಜಾಸ್ತಿ ವ್ಲಾಗ್ ಎಲ್ಲ ಮಾಡ್ಲಿಕ್ಕೆ ಆಗಿಲ್ಲ ಅಂತ ಕೂಡ ನೀವು ಹೇಳ್ಕೊಂಡಿದ್ರಿ, ಟೈಮ್ ಸಿಗ್ತಿರ್ಲಿಲ್ಲ ಅಂತ. ಸೊ ಆ ಬಾತ್ರೂಮ್ ಮೇಕಿಂಗ್ ಸೀನಿಗೆಲ್ಲ ಹೆಂಗೆ ಬಂತು ರೆಸ್ಪಾನ್ಸ್ ಆ್ಯಕ್ಚುಲಿ ಮನೇಲೆಲ್ಲ? ಮನೇಲಿ ಅದ್ರ ಬಗ್ಗೆ ಮಾತಾಡಲಿಲ್ಲ ಯಾರೂ. ಸೊ ಮನೇಲಿ ಆ್ಯಕ್ಚುಲಿ ಯಾರೂ ಮಾತಾಡಲಿಲ್ಲ. ಹೊರಗಡೆ ಅಂತೂ ಅಂದರೆ ನನ್ನ ಎಲ್ಲ ಮೇಕಿಂಗ್ ವೀಡಿಯೋಸು ಮಿಲಿಯನ್ಸ್ ಹೋಯಿತು. ಸೊ ಈ BTS ಅನ್ನೋ ಒಂದು ಟ್ರೆಂಡ್ನ ಶುರು ಮಾಡಿದ್ದು ನಾನೇ ಅಂತ ಹೇಳ್ಬೋದಂದರೆ, ಯಾರೂ ಹಾಕ್ತಿರ್ಲಿಲ್ಲ ಸೀರಿಯಲ್ಸು ಇದೆಲ್ಲ. ಐ ಯೂಸ್ ಟು ಮೇಕ್ ಟೈಮ್. ನಾನು ಟಚಪ್ ಹುಡುಗಂಗೆ ನೀನು ನನಗೆ ಟಚಪ್ ಕೊಡ್ತೀವಲ್ಲೋ ಅದು ಸೆಕೆಂಡ್ರಿ, ನೀನು ನನಗೆ ವೀಡಿಯೋ ಮಾಡಿಕೊಡ್ಬೇಕು. ನಾನು ಹೋಗಿ ಡೈರೆಕ್ಟ್ ಹತ್ರ ಕೇಳಿ, ಅವ್ರದ್ದು ಸರ್ ವೀಡಿಯೋ ಮಾಡೋಕ್ಕೆ ಪ್ರಾಬ್ಲಮ್ ಮಾಡಬೇಡಿ ಅಂತ ಹೇಳಿ. ಕುಮಾರ್ ಸರ್ ಅಂತ ಇದ್ದರು, ಅವ್ರು ತುಂಬ ಸಪೋರ್ಟ್ ಮಾಡೋರು ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳೋಕ್ಕೆ. ಹಿ ಯೂಸ್ ಟು ನಾಟ್ ಡಿಸ್ಟರ್ಬ್. ಸೊ ಮೇಕಪ್ ಅಣ್ಣಂಗೆ ಹೋಗಿ ಹೇಳ್ತಿದ್ದೆ, ಅಣ್ಣ ಅವನು ವೀಡಿಯೋ ಮಾಡ್ಕೊಡೋಕೆ ಹೇಳಿ ನೀಟಾಗಿ ಸಾಕು ಅಂತ. ನಂಗೆ ಟಚಪ್ ಕೊಟ್ಟಿರೋದ್ರೆ ಐ ಡೋಂಟ್ ಮೈಂಡ್ ಅಂತ. ಸೊ ಹಂಗಾಗಿ ಟಚಪ್ ಹುಡುಗ ಅವರು ಇವ್ರ ಕೈಲೆಲ್ಲ ಸ್ವಲ್ಪ ಮಾಡಿಸಿ ಸೆಟ್ಟು ಕಿಚ್ಚಣ್ಣ ಅವರು ಯಾರ್ಯಾರು ಸಿಗ್ತಾರೆಲ್ಲ ಕೊಟ್ಟು ಮಾಡಿಸಿ ಸಂಹವ್ ನಾನು ಅಪ್ಲೋಡ್ ಮಾಡ್ತಿದ್ದೆ. ಇದು ಒಂದು 6 months ಓಡಿಸ್ದೆ ಫುಲ್ BTS ಹೋಯ್ತು. ಅದಾದಮೇಲೆ ಐ ಡಿಂಟ್ ಗೆಟ್ ಟೈಮ್ ಎಡಿಟ್ ಮಾಡೋಕ್ಕೆ. ಯಾಕಂದರೆ ನಾನೊಂದು ಶಾರ್ಟ್ದು ವೀಡಿಯೋಸ್ ಅಪ್ಲೋಡ್ ಮಾಡಿದಾಗ 1 hour ವೀಡಿಯೋ ಇರ್ತಿತ್ತು ಕಂಪ್ಲೀಟ್. ನಾನು 1 hour ಕೂತ್ಕೊಂಡು ನೋಡಿ ಎಷ್ಟು ಬೇಕೋ 1 minute ತರಬೇಕು ಅದನ್ನು. ಇಟ್ ಈಸ್ ವೆರಿ ಡಿಫಿಕಲ್ಟ್. ಆಮೇಲೆ ಅದೆಲ್ಲ ಇಂಟ್ರೆಸ್ಟಿಂದ ಮಾಡಬೇಕು, ಎಲ್ಲೇನು ಕಾಣಿಸುತ್ತೋ. ಐ ಯೂಸ್ ಟು ಬಿ ಸೋ ಮಚ್ ಕಾನ್ಷಿಯಸ್, ಅಂದರೆ ಏನು ಆ ಥರ ಆಗಬಾರ್ದು ಅಂತ. ಸೊ ನೋಡಿ ಮೊನ್ನೆ ಲಾಸ್ಟ್ BTS ಆಗಿದಾಗ ಸಂಗೀತದು ನೇಣು ಹಾಕ್ಕೊಳ್ಳೋ ಕ್ಲಿಪ್ ಹಾಕಿದ್ದೆ. ನನ್ನ ಅರ್ಜೆಂಟಲ್ಲಿ ಅಂದರೆ ಇಟ್ ಈಸ್ ವೆರಿ ನೆಕ್ಸ್ಟ್ ಡೇ ನಾನು ಅಪ್ಲೋಡ್ ಮಾಡಿದೆ. ಜನ ಮರ್ತೋಗ್ತಾರೆ ಅಂದರೆ ಮುಗಿಯೋ ಇದರಲ್ಲೇ ಹಾಕಬೇಕು ಅಂತ. ಇನ್ಸ್ಟಾಗ್ರಾಮ್ ಬ್ಲಾಕೇ ಮಾಡ್ತು, ನನ್ನ ಅಕೌಂಟ್ ಬ್ಲಾಕ್ ಆಗಿತ್ತು. ಸೊ ಸಂಭವ ಏನೋ ಮಾಡಿ ನಾನು ಏನೋ ಮಾಡಿ ಆಮೇಲೆ ಗೊತ್ತಾಯಿತು ನೇಣು ಹಾಕ್ಕೊಳೋದು ಅದು ಸೂಸೈಡ್ ಮತ್ತು ಸೆಲ್ಫ್ ಇಂಜುರಿ ಕೇಸ್ ಏನೋ ಸಮಥಿಂಗ್ ರೇಸ್ ಆಗಿತ್ತು ಅದ್ರ ಮೇಲೆ. ಸೊ ಹಾಗಾಗಿ ಆ ವಿಡಿಯೋ ಡಿಲೀಟ್ ಆಯಿತು. ಪುನಃ ಆ ಕ್ಲಿಪ್ಸ್ನ ಕಟ್ ಮಾಡಿ ಹಾಕಿದೆ ನಾನು. ಸೊ ಹಾಗಾಗಿ ಸೊ ಅದೇ ತುಂಬ BTS ಅಂದರೆ ನನಗೆಲ್ಲ ತುಂಬ ನೆನಪು ಕೊಡುತ್ತೆ. ಇನ್ನೊಂದು 10 years ಹೋದರೂ ಕೂಡ ವೆನ್ ಐ ಆಮ್ ಸಿಟಿಂಗ್ ಅಟ್ ಹೋಮ್
ಪ್ಲೇ ಮಾಡಿದಾಗ ವಾವ್ ಸಚ್ ಎ ಬ್ಯೂಟಿಫುಲ್ ಮೆಮೊರಿ ಅಂತ ಅನ್ಸುತ್ತೆ. ಇವತ್ತು ಬೈಬೋದು ಯಾರೋ ಏನು ಅದೆಲ್ಲ BTS ಹಾಕೊಂಡು ಅಂತ. ಐ ಲವ್ ಮೇಕಿಂಗ್ ಮೆಮೊರೀಸ್. ಅಂದರೆ ತುಂಬ ನೀವು ನೋಡ್ಬೋದು, ನನ್ನ ಕಾಲೇಜ್ ಡೇಸಿಂದನೂ ಹ್ಯಾವ್ ಕೆಪ್ಟ್ ಮೆಮೊರೀಸ್. ಒಂದು ಫೋನ್ ಇಟ್ಟಿದ್ದೀನಿ, ಅದ್ರಲ್ಲಿ ಪೂರಾ ಫೋಟೋಸೇ. ಯಾಕಂದರೆ ನನಗೆ ಐ ಲವ್ ಕೀಪಿಂಗ್ ಮೆಮೊರೀಸ್. ಯಾರು ಏನು ಅಂದ್ಕೊಂಡ್ರೂ ಪರವಾಗಿಲ್ಲ, ಐ ಲವ್ ಮೆಮೊರೀಸ್ ಅಷ್ಟೇ. ಅಂದರೆ ಅದು ಬಾತ್ರೂಮ್ BTS ಯಾಕೆ ಕೇಳಿದೆ ನಾನು ಅಂತಂದರೆ, ಈಗ ಕಮೆಂಟ್ಸ್ ನೋಡಿರ್ತೀರ, ಓ ಏನು ಸಖತ್ತಾಗಿ ಮಜಾ ಮಾಡ್ತಾವ್ರೆ ಅದು ಇದು ಅಂಥದ್ದೆಲ್ಲ ಬಂದಿರುತ್ತೆ ಆ್ಯಕ್ಚುಲಿ. ಬಟ್ ಆದರೆ ಅದು ಸಖತ್ ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ. ಆ ಥರದೊಂದು ಸೀನ್ ಎಲ್ಲ ಬರಬೇಕು ಅಂತಂದರೆ ಆ್ಯಕ್ಚುಲಿ ಪ್ರಾಕ್ಟಿಕಲಾಗಿ ಹೇಳಬೇಕು ಅಂದರೆ ಎಷ್ಟು ಕಷ್ಟ ಆಗಿತ್ತು ನಿಮಗೆ ಆ ಸೀನ್ ಮಾಡೋದು? ಬಿಕಾಸ್ ಅಂದರೆ ತುಂಬ ಲೈಟ್ಸ್ ಇರುತ್ತೆ, ಅಲ್ಲಿ ಅಷ್ಟು ಜನ ಕ್ಯಾಮ್ರಾ ಪರ್ಸನ್ಸ್ ಇರ್ತಾರೆ, ಅದು ಒಂದು ಪರ್ಟಿಕ್ಯುಲರ್ ಹಿಂಗೆ ಬರಬೇಕು ಅಂತೆಲ್ಲ ಇರುತ್ತೆ. ಬಟ್ ಜನ ನೋಡೋದು ಅದಲ್ಲ, ಓ ಇವ್ರು ಏನೋ ಆಗ್ತಾ ಇದೆ ಇಲ್ಲಿ, ಸಖತ್ತಾಗಿ ಮಜಾ ಮಾಡ್ತಾವ್ರೆ, ಹಾಗೆ ನೋಡ್ತಾರೆ. ಅದು ನನ್ನ ವಿಷಯದಲ್ಲಿ ಸ್ವಲ್ಪ ಡಿಫಿಕಲ್ಟ್. ಯಾಕಂದರೆ ನಾನು ಯಾರು ಹುಡುಗರ ಹತ್ರನೂ ನಾನು ತುಂಬ ಕ್ಲೋಸ್ ಆಗಿರೋದು ಮುಂಚೆ ಅಂದರೆ ಫ್ರೆಂಡ್ಸ್ ಆಗಿರ್ಬೋದೆಲ್ಲ, ಯು ಡೋಂಟ್ ಇವನ್ ಬಿಲೀವ್, ನಾನು ಮುಂದೆಯಿಂದ ಯಾರಿಗೂ ಹಗ್ ಕೂಡ ನಾನು ಯಾವತ್ತೂ ಮಾಡಿರಲಿಲ್ಲ. ಯಾವ ಫ್ರೆಂಡ್ಸಿಗೂ ನಾನು ಮಾಡಿಲ್ಲ. ಸೈಡ್ ಹಗ್ ಕೊಡೋದೇ ನಾನು ಯಾರು ರೇರಾಗಿ ಕೊಟ್ಟಿರ್ತೀನಿ ನಾನು ಆಲ್ಮೋಸ್ಟ್. ಸೊ ನನಗೆ ಒಂದು ಹುಡುಗನ ಹತ್ರ ಅಷ್ಟು ಕನೆಕ್ಷನ್ ಇರಲಿಲ್ಲ. ಕಾಲೇಜಲ್ಲಿ ಒಂದು ನನ್ನ ಬೆಸ್ಟ್ ಫ್ರೆಂಡ್ ಅಲೋಕ್ ಅಂತ ಇದ್ದ, ಸುಮನ್ ಅಂತ ಇದ್ದ, ಬಿಟ್ಟರೆ ಕಾಲೇಜ್ ಫ್ರೆಂಡ್ಸ್ ಎಲ್ಲ ಗೊತ್ತಲ್ಲ, ಅವಾಗೆಲ್ಲ ನಾವು ಲೈಕ್ ಕೈ ಹಿಡ್ಕೊಳ್ಳೋದೇ ದೊಡ್ಡ ವಿಷಯ ಕಾಲೇಜಲ್ಲೆಲ್ಲ. ಸೊ ಅಷ್ಟೇ ಇದ್ದಿದ್ದು ನನಗೆ. ಸೀರಿಯಲಿಗೆ ಬಂದಾಗ ನನಗೆ ಗೊತ್ತಿಲ್ಲ, ಫಸ್ಟ್ ಒಂದು ಲುಕ್ ಟೆಸ್ಟ್ ಮಾಡಿದ್ರು. ಅಂದರೆ ಫೈನಲ್ ಆದಮೇಲೆ ಹೀರೋಯಿನ್ನ ನಿಲ್ಲಿಸ್ತಾರೆ, ಸೀನ್ ಕೊಟ್ಟರು. ಐ ಡೋಂಟ್ ನೋ, ನನಗೆ ಇವತ್ತು ತನಕನೂ ಗೊತ್ತಿಲ್ಲ ನಾನು ಆ ಸೀನ್ ಹೇಗೆ ಮಾಡಿದೆ ಅಂತ ಗೊತ್ತಿಲ್ಲ. ಅದರಲ್ಲಿ ಅವನ್ನ ತಪ್ಕೊಳ್ಳೋದಿತ್ತು, ಸಮಥಿಂಗ್ ಇತ್ತು. ನಾನು ಆ ಸೀನಿಂದ ಆಚೆ ಬಂದಮೇಲೆ ಅನಿಸ್ತು ನಾನು ಮಾಡಿದ್ನ ಅಂತ. ಓಕೆ, ಆಮೇಲೆ ಮನೆಗೆ ಹೋಗಿ ನಾವು ಅಮ್ಮಂಗೆ ಹೇಳ್ಕೊತಿದ್ದೆ. ನಮ್ಮ ಮನೇಲೂ ಶಾಕ್ ಆದರು, ಈ ಥರ ಮಾಡ್ದ ನೀನು ಅಂತ ಅಂದರು. ಫೈನ್ ಅಂತ ಹೇಳ್ಬಿಟ್ಟು ಅದಾದ್ಮೇಲೆ ಬಾತ್ರೂಮ್ ಸೀನ್ ಬಂತಲ್ಲ, ರಶ್ಮಿ ನನಗೇನು ಅವಾಗಲೂ ಅಷ್ಟೇ ನನಗೇನು ಅನ್ನಿಸ್ಲೇ ಇಲ್ಲ. ಅಂದರೆ ಐ ಟುಕ್ ಇಟ್ ಆಸ್ ಜಸ್ಟ್ ಸೀನ್. ಒಂದು ಪಾತ್ರ ಮಾಡ್ತಿದ್ದೀನಿ, ನಾನು ಆ ಸೀನ್ನ ಮುಗಿಸ್ಬೇಕು. ಆಮೇಲೆ ಆವಾಗಲೂ ಅಷ್ಟೇ ಸ್ವಲ್ಪ ಕಷ್ಟ ಆಯಿತು. ಅಂದರೆ ನೀವು ನಂಬ್ತಿರೋ ಬಿಡ್ತಿರೋ, ಬೆಳಗ್ಗೆ 12 ಗಂಟೆಗೆ ನಾವು ಸ್ಟಾರ್ಟ್ ಮಾಡಿದ್ದು, ವಿ ವೈಂಡೆಡ್ ಅಪ್ 9 ಯಾಕಂದರೆ ಇಬ್ಬರು ಹೊಸಬ್ರು. ಇಟ್ ಈಸ್ ವೆರಿ ಸ್ಟಾರ್ಟಿಂಗ್ ಸೀನ್, ಇಬ್ಬರಿಗೂ ಅಷ್ಟು ನಾವಿನ್ನೂ ಮಾತಾಡೋದೇ ಕಷ್ಟ ಆಗಿತ್ತು. ಸೊ ಅಂಥ ಟೈಮಲ್ಲಿ ರೊಮ್ಯಾನ್ಸ್ ಸೀನ್ ಎಲ್ಲ ಕೊಟ್ಟಾಗ ನಮಗೂ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ತುಂಬ ಟೈಮ್ ತೊಗೊಂಡು ಮಾಡಿದ್ವಿ. ಬಟ್ ಅದೇನು ಅನಿಸಿಲ್ಲ, ಅವನಿಗೂ ಸಮಥಿಂಗ್ ಅನ್ಕಂಫರ್ಟಬಲ್ ಅನಿಸಿಲ್ಲ, ನನಗೂ ಆ ಥರ ಅನಿಸಿಲ್ಲ. ಓಕೆ, ಮತ್ತು ಸೀರಿಯಲ್ದು ಎಂಡ್ ಬಗ್ಗೆ ಮಧುಶ್ರೀ ಭೈರಪ್ಪ ಅವ್ರಿಗೆ ಯಾವ ರೀತಿ ಒಪಿನಿಯನ್ ಇದೆ? ಖುಷಿ ಇದೆಯಾ ಫುಲ್ ಎಂಡ್ ಆಗಿರೋ ರೀತಿ ಬಗ್ಗೆ? ಹೇಳಿ, ಯಾಕೆ ಅಂದರೆ ನಮಗೆ ಸ್ಟಾರ್ಟಿಂಗ್ ನೀವು ರೀಸನ್ ಕೇಳಿದ್ರಿ ಸೀರಿಯಲ್ ಯಾಕೆ ಸ್ಟಾಪ್ ಆಯ್ತು, ಬೇಜಾರು. ನಮಗೆ ಸ್ಟಾರ್ಟಿಂಗಿಂದನೂ ಬೇಜಾರಿದೆ. ಅಂದರೆ ಒಂದು ಒಳ್ಳೆ ಕಂಟೆಂಟ್ ಯಾವ ಹೀರೋಯಿನ್ನೂ ಆ ಥರ ಲಾಂಚ್ ಮಾಡಿರಲಿಲ್ಲ ಅಷ್ಟು ರಿಚ್ ಆಗಿ. ಓಕೆ, ನಾವು ಒಂದು ಒಳ್ಳೆ ಕಂಟೆಂಟ್ ಮುಖಾಂತರ ಬಂದಿದ್ವಿ. ಸೊ 10 o'clock ಸ್ಲಾಟ್ ಅದು ಫಸ್ಟೇ ಬೇಜಾರಾಯಿತು. ಬಟ್ ನಮ್ಮ ಸರ್ ಅವಾಗೂ ಪಾಸಿಟಿವ್ ಆಗಿ ತೊಗೊಂಡು ಈ ಟೋಲ್ಡಸ್, ನಾವೇ ಫೋನ್ ಮಾಡಿ ಕೇಳ್ತೀವಿ, ಸರ್ ಹಿಂಗಾಯ್ತಲ್ಲ ಅಂದರೆ ಸರ್ ಹೇಳಿದ್ರು, ನಮ್ಮ ಕಂಟೆಂಟ್ ಮೇಲೆ ನಮಗೆ ನಂಬಿಕೆ ಇರಬೇಕು, ಟೈಮಿಂಗ್ ಎಲ್ಲ ಮ್ಯಾಟರ್ ಆಗಲ್ಲ ಅಂತೆಲ್ಲ ಅಂದರು. ಹಾಗೆ ಆಯಿತು. ಅಂದರೆ 10 o'clock ಕೊಟ್ಟರು, ತುಂಬ ಚೆನ್ನಾಗೋಯ್ತು. ಜಿಯೋದಲ್ಲಿ ಅಂತೂ ಕಂಟಿನ್ಯೂಸ್ ನಂಬರ್ 1 ನಾವೇ ಇದ್ದಿದ್ದು. ಅಂದರೆ ಟಿ ವಿಲಿ ಯಾರು 10 o'clock ನೋಡೋಕ್ಕಾಗ್ತಾ ಇರಲಿಲ್ಲ. ಸೊ ಜಿಯೋದಲ್ಲಿ ನೋಡ್ತಿದ್ರು. ಸೊ ನಮಗೆ ಆಫೀಸಲ್ಲಿ ಕರೆದು ಎಲ್ಲ ಹೇಳಿದಾಗ ನಂಬರ್ 1 ಇದ್ದೀವಿ ನಾವು ಅಂತ ಹೇಳಿದ್ದು. ಸೊ ಅದಾದಮೇಲೆ ಏನಾಯಿತು, 9 o'clock ಶಿಫ್ಟ್ ಆಯಿತು. ಒಂದು ಸೀರಿಯಲ್ ಒಂದು ಟೈಮಿಂಗ್ ಶಿಫ್ಟ್ ಆದರೆ ಜನ ಸ್ವಲ್ಪ ಜನ ಕಳ್ಕೊತೀವಿ. ಹಾಂ, ಯಾಕಂದರೆ ಟೈಮಿಂಗ್ಸ್ ಚೇಂಜ್ ಆಗಿರುತ್ತೆ, ಬೇರೆ ಯಾವುದೋ ಸೀರಿಯಲ್ ಬರ್ತಿರುತ್ತೆ. ಪುನಃ 9:30 ಆಯಿತು. 9 o'clock ನಾವು 1 hour ಎಪಿಸೋಡ್ ಕೊಟ್ಟಿದ್ವಿ. 2.5 months ಏನೋ ಕೊಟ್ಟಿದ್ವಿ. ಅವಾಗೂ ತುಂಬ ಚೆನ್ನಾಗಿ ಹಿಟ್ ಆಗಿತ್ತು. 1 hour ಎಪಿಸೋಡ್ ಕುತ್ಕೊಂಡು ನೋಡ್ತಿದ್ರು ಜನ, 1 hour ಎಪಿಸೋಡ್ನ. ಅದಾದಮೇಲೆ 9:30 ಶಿಫ್ಟ್ ಮಾಡಿದ್ರು, ಅಲ್ಲೊಂದಷ್ಟು ಜನ ಕಳ್ಕೊಂಡ್ವಿ. ಪುನಃ 6 o'clock ಹಾಕಿದ್ರು. ಹೇಗೆ ನೋಡ್ತಾರೆ ಜನ? ಐ ಥಿಂಕ್ ನಾನು ನೋಡೇ ಇಲ್ಲ ಅನ್ಸುತ್ತೆ ಯಾವ ಸೀರಿಯಲು 4 ಸ್ಲಾಟ್ ಚೇಂಜ್ ಆಗಿರೋದು ನಮ್ಮದೇ ಫಸ್ಟ್ ಅನಿಸುತ್ತೆ. ಸೊ ಜನ ಅಲ್ಲಿ ಇಲ್ಲಿ ಶಿಫ್ಟ್ ಆಗಿ ತುಂಬ ಬೇಜಾರಾಯಿತು. ಸೊ ಎಂಡ್ ಆಗಿದ್ದು ಅಷ್ಟೇ, ನಮಗೇನು ಪ್ರಾಪರ್ ಎಂಡಿಂಗ್ ಅಂದರೆ ಹೇಳಿ ಕೊಟ್ಟಿಲ್ಲ, ಲೈಕ್ ಮುಗಿಸ್ತಾ ಇದ್ದೀವಿ ಅಂತ ಗೊತ್ತಿಲ್ಲ. ಅಂದರೆ ಐ ಆಮ್ ಅನ್ಹ್ಯಾಪಿ ಅಷ್ಟೇ. ಓಕೆ, ಬಟ್ ಆದರೆ ಒಂದು ಖುಷಿ ವಿಚಾರ ಏನು ಅಂತಂದರೆ, ಅನುಬಂಧ ಅವಾರ್ಡ್ಸಲ್ಲಿ ನಿಮಗೆ ಸ್ಟೈಲ್ ಐಕಾನ್ ಅವಾರ್ಡ್ ಬರುತ್ತೆ. ಆ್ಯಕ್ಚುಲಿ ಇಡೀ ಸೀರಿಯಲ್ ತಂಡಕ್ಕೆ ಸಿಕ್ಕಿದಂತಹ ಒಂದೇ ಒಂದು ಅವಾರ್ಡ್ ಅನಿಸುತ್ತೆ. ಆ್ಯಕ್ಚುಲಿ ನೀವು ಒಬ್ಬರೇ ರೆಪ್ರೆಸೆಂಟೇಟಿವ್. ಅದು ಹೇಗೆ ಅನ್ನಿಸ್ತು ನಿಮಗೆ? ಅದು ಆ್ಯಸ್ ಎ ಮಧುಶ್ರೀ ತುಂಬ ಖುಷಿ ಇದೆ. ಒಂದು ಸೀರಿಯಲ್ ಮಾಡಿದೆ, ಒಂದು ಅನುಬಂಧ ಮುಗಿಸ್ಕೊಂಡೆ, ನನಗೆ ಅವಾರ್ಡ್ ಫಸ್ಟ್ ಅನುಬಂಧಲ್ಲೇ ಅವಾರ್ಡ್ ಬಂತು. ಇಟ್ ಈಸ್ ವೆರಿ ಹ್ಯಾಪಿ ಮೂಮೆಂಟ್. ಅದು ರವಿಚಂದ್ರನ್ ಸರ್ ಕೈಯಲ್ಲಿ ಸಿಕ್ತು ನನಗೆ.
ಸೊ ನಾನು ತುಂಬ ಅವ್ರ ಸಾಂಗ್ಸ್ನ ಅಡ್ಮೈರ್ ಮಾಡ್ತೇನೆ. ಅಂದರೆ ನಾನು ಇವಾಗಲೂ ಕೂಡ ಕೂತ್ಕೊಂಡು ಒಂದು ಸ್ವಲ್ಪ ಸಾಂಗ್ ಕೇಳಬೇಕಂದ್ರೆ ಇಟ್ ವಿಲ್ ಬಿ ರವಿ ಸರ್ ಸಾಂಗ್ಸ್. ನಂಗೆ ತುಂಬ ಇಷ್ಟ ಹಳೆಯ ಸಾಂಗ್. ಸೊ ರವಿ ಸರ್ ಕೈಯಲ್ಲಿ ಸಿಕ್ತು. ನಮ್ಮಪ್ಪ ಅವತ್ತು ಬರೋಕ್ಕಾಗಲಿಲ್ಲ, ಬಟ್ ನಂಗೆ ಅದು ತುಂಬ ಆಸೆ ಇತ್ತು. ನಮ್ಮಪ್ಪ ಅಮ್ಮನ ಇಬ್ಬರು ನಿಂತ್ಕೊಂಡು ನಾನು ಅವಾರ್ಡ್ ತೊಗೋಬೇಕು ಅಂತ. ಸೊ ಅಮ್ಮ ಬಂದಿದ್ರು, ಅವ್ರನ್ನ ಪ್ರೌಡ್ ಮಾಡಿಸಿದೆ. ಸೊ ಇಟ್ ಈಸ್ ಕಂಪ್ಲೀಟ್ ಪ್ಯಾಕ್ಡ್ ಅಂತ ಹೇಳ್ಬೋದು. ಅಂದರೆ ಒಂದು ಒಳ್ಳೆ ನನಗೆ ಮಧುಶ್ರೀಯಾಗಿ ನನಗೇನೇನು ಬೇಕೋ ಇಟ್ ಈಸ್ ಡನ್ ಅಂತ. ಸಾಕಿನ್ನು ಅನುಭವ ನೆಕ್ಸ್ಟ್ ಅವಾರ್ಡ್ ಸಿಕ್ಕಿಲ್ಲ ಅಂದ್ರೆ ನಂಗೆ ಓಕೆ ಅಂತ. ಬಟ್ ಬೇಜಾರು ಝಾನ್ಸಿಯಾಗಿ ಯೋಚನೆ ಮಾಡಿದಾಗ, ಒಂದು ಯಜಮಾನ ಟೀಮ್ ಅಂತ ಯೋಚನೆ ಮಾಡಿದಾಗ ನಾನು ಒಬ್ಬಳಿಗೆ ಅವಾರ್ಡ್ ಸಿಕ್ತು, ಯಾರಿಗೂ ಸಿಗಲಿಲ್ಲ. ಸೊ ಅದು ತುಂಬ ಬೇಜಾರಾಯಿತು. ನನ್ನ ಅವಾರ್ಡ್ನ ಖುಷಿ ಪಡೋಕ್ಕೆ ಆಗಲಿಲ್ಲ ನನಗೆ. ಎಲ್ಲರೂ ಬೇಜಾರಾಗಿದ್ದಾರೆ, ಎಲ್ಲರೂ ಇದಾಗಿದ್ದಾರೆ. ಸೊ ನನಗೊಬ್ಳಿಗೆ ಅವಾರ್ಡ್ ಸಿಕ್ಕಿದೆ ಅಂತ ಐ ಕಾಂಟ್ ಡೂ ಇಟ್. ಸೊ ಬೇಜಾರಾಯಿತು. ನಾನು ಅನುಭವಿಸ್ಲೇ ಇಲ್ಲ, ಆ ಖುಷಿನ ನಾನು ಅನುಭವಿಸ್ಲಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಕರೆಕ್ಟ್. ಇನ್ನು ಆ್ಯಕ್ಚುಲಿ ಸೀರಿಯಲಲ್ಲಿ ಒಂದು ಪ್ರಯೋಗ ಆಗಿದ್ದು ಅಂತಂದರೆ ರಾಮಾಚಾರಿ ಟೀಮ್ ಜೊತೆಗೆ ಕಂಬೈನ್ ಮಾಡಿದ್ದು. ದಟ್ ಈಸ್ ಆಲ್ಸೋ ಫಸ್ಟ್ ಟೈಮ್ ಅಲ್ಲ, ದಟ್ ಈಸ್ ಆಲ್ಸೋ ಫಸ್ಟ್ ಟೈಮ್ ನಮ್ಮ ಸೀರಿಯಲ್ಗೆ ಆಯಿತು. ಹಾಂ ಹೇಳಿ. ಸೊ ಅದು ಹಿಂಗೆ ಅಂದರೆ ಪಾಸಿಟಿವ್ ಆಯ್ತಾ ಸೀರಿಯಲ್ಗೆ? ನಿಮ್ಮ ಸೀರಿಯಲ್ಗೆ ಹೇಗೆ ಅನಿಸ್ತು? ನಮಗೆ ಗೊತ್ತಿಲ್ಲ, ನಮ್ಗೆ ಹೇಳಲಿಲ್ಲ ಹೆಂಗೆ ಆಗ್ತಿದೆ. ನಮ್ಗೆ ಇವತ್ತು ತನಕ ಒಂದು ದಿವಸ ಕೂಡ TRP ಹಿಂಗಿದೆ ಆ ಥರ ಎಲ್ಲ ಹೇಳೇ ಇಲ್ಲ. ಸೊ ರಾಮಾಚಾರಿ ಜಾಯ್ನ್ ಆದಾಗ ಹೇಗಾಯ್ತು ಅಂತ ಕೂಡ ಹೇಳಲಿಲ್ಲ. ಬಟ್ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ರು. ಸೊ ಬಟ್ ರಾಮಾಚಾರಿ ಚಾರು ಅವ್ರ ಜೊತೆ ನಮ್ಗೆ ತುಂಬ ಚೆನ್ನಾಗಿತ್ತು ಶೂಟಿಂಗ್ ಮಾಡೋಕ್ಕೆ ಎಲ್ಲ ತುಂಬ ಚೆನ್ನಾಗಿತ್ತು. ಬಟ್ ಆ್ಯಸ್ ಎ ಸೀರಿಯಲ್ ನೋಡಿದಾಗ ಗೊತ್ತಿಲ್ಲ ಅಂದರೆ ನಮ್ಗೆ ಹೇಗಾಯಿತು, ಅದು ಹೇಗೆ ವರ್ಕೌಟ್ ಆಯಿತು. ಆಮೇಲೆ ತುಂಬ ಎರಡೂ ಕಂಬೈಂಡ್ ಆಯಿತು ಸ್ಟೋರಿ. ಸೊ ಜನ ಕನ್ಫ್ಯೂಸ್ ಆದ್ರ ಗೊತ್ತಿಲ್ಲ, ಏನು ಅದ್ರ ಬಗ್ಗೆ ಗೊತ್ತಿಲ್ಲ. ಬಟ್ ಅವ್ರ ಜೊತೆ ಶೂಟಿಂಗ್ ಮಾಡಿದ್ದು, ಅವ್ರ ಜೊತೆ ಆ್ಯಕ್ಟಿಂಗ್ ಮಾಡಿದ್ದು, ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದು ತುಂಬ ಖುಷಿ ಇದೆ. ಓಕೆ. ಫಸ್ಟ್ ಶುರು ಮಾಡಿದಾಗ ತಂಡಕ್ಕೆ ಏನು ಪ್ಲ್ಯಾನ್ ಇದ್ದಿದ್ದು? ಅಂದರೆ ಎಷ್ಟು ಎಪಿಸೋಡ್ಸ್ ಅಥವಾ ಎಷ್ಟು ವರ್ಷ ಬರಬೇಕು ಅಂತ ಪ್ಲ್ಯಾನ್ ಇತ್ತು? ಅದೇ ಆಗಿದೆ ಇವಾಗ ಅಥವಾ ಇಲ್ಲ? ಆ ಥರ ಏನು ಹೇಳಿರಲಿಲ್ಲ. ನನಗೆ ಎಕ್ಸ್ಪೆಕ್ಟೇಷನ್ ಇತ್ತು ಅಂತಲೂ ಹೇಳಲ್ಲ. ಬಟ್ ನನಗೆ ಸೀರಿಯಲ್ ಇಂಡಸ್ಟ್ರಿಗೆ ಬರೋಕ್ಕೆ ಮುಂಚೆ ರಾಮ್ಜಿ ಸರ್ ಅಂದರೆ ನನಗೆ ಇದ್ರ ಬಗ್ಗೆ ಎಲ್ಲ ಐಡಿಯಾನೇ ಇರಲಿಲ್ಲ. ಇಂಡಸ್ಟ್ರಿ, ಯಾರು ಡೈರೆಕ್ಟರ್, ಯಾರು ಪ್ರೊಡ್ಯೂಸರ್, ನೋ ಐ ಡಿಡ್ಂಟ್ ಹ್ಯಾಡ್ ಎನಿ ಐಡಿಯಾ. ಬಟ್ ಒನ್ಸ್ ನಾನು ಸೆಲೆಕ್ಟ್ ಆಗಿದ್ದೀನಿ, ನಾನು ಸೀರಿಯಲಲ್ಲಿ ಅಂತೆಲ್ಲ ಗೊತ್ತಾದಾಗ ಐ ಗಾಟ್ ಟು ನೋ ರಾಮ್ಜಿ ಸರ್ ಏನು, ಅವರು ಎಷ್ಟು ಸೀರಿಯಲ್ಸ್ ಮಾಡಿದ್ದಾರೆ. ಆಫೀಸ್ಗೆ ಹೋದಾಗ ಅವ್ರು ಹಾಕಿದ್ದಾರೆ ಎಷ್ಟು ಸೀರಿಯಲ್ಸ್, ಇಷ್ಟೊಂದು ಮಾಡಿದ್ದಾರೆ ಸರ್ ಅಂತೆಲ್ಲ ಆ ಫೀಲಿಂಗ್ ಇತ್ತು. 100% ನಮ್ದಂತೂ ಐ ಹ್ಯಾಡ್ ನೆಕ್ಸ್ಟ್ ಲೆವೆಲ್ ಕಾನ್ಫಿಡೆನ್ಸ್ ನನಗೆ. ಸರ್ದು ಡೌನ್ ಅಂದರೆ ರಾಮ್ಜಿ ಸರ್ ಅಂದರೆ ಸೀರಿಯಲ್ ಸೊ ಟಾಪ್ ಸೀರಿಯಲ್. ಇವತ್ತಿಗೂ ನೀವು ಪುಟ್ಟಗೌರಿ TRPನ ಯಾರೂ ಬೀಟ್ ಮಾಡಿಲ್ಲ. ಪುಟ್ಟಗೌರಿ ಮದುವೆ TRPನ ಇವತ್ತು ತನಕ ಯಾರು ಬೀಟ್ ಮಾಡಿಲ್ಲ. ಸೊ ನಾನು ಫಿಕ್ಸ್ 4 to 5 years ಫಿಕ್ಸ್ 4 to 5 years ಅಂತಲ್ಲ, ಒಂದು ಒಳ್ಳೆ ಪ್ರಾಜೆಕ್ಟ್ ಅಂತ ಆಗುತ್ತೆ ಇದು. ಅದು ಈ ಥರ ಕ್ಯಾರೆಕ್ಟರು, ಒಂದು ಹುಡುಗಿ ಆ ಹೀರೋಯಿನ್ ಲಾಂಚ್ ಮಾಡಿಲ್ಲ, ಗೋವಾ ಕ್ರೂಸಲ್ಲಿ ಬಂದೆ. ಯು ಹ್ಯಾಡ್ ನನ್ಗೆ ಎಕ್ಸ್ಪೆಕ್ಟೇಷನ್ ಇತ್ತು ನೋಡಿ. ವಾವ್, ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡಿ ರೋಲ್ಸ್ ರಾಯ್ಸಲ್ಲಿ ಕೂತ್ಕೊಂಡೆ, ಬೆನ್ಸ್ ಕೂತ್ಕೊಂಡೆ, ಆಡಿಲ್ ಕೂತ್ಕೊಂಡು ಲೈಫಲ್ಲಿ ನೋಡಿರಲಿಲ್ಲ ಅದೆಲ್ಲ. ನಂಗೆ ಹಿಂಗೆ ಹೋಗ್ತಿರೋ ನನ್ನ ಕಾರ್ ಬಗ್ಗೆನೂ ನಾಲೆಜ್ ಇರಲಿಲ್ಲ. ನಾನು ಪಕ್ಕದಲ್ಲಿ ಹೋಗಿ ಅದು ಆಡಿನ ಅಂತಲೂ ನನಗೆ ಗೊತ್ತಾಗ್ತಾ ಇರಲಿಲ್ಲ. ಐ ಹ್ಯಾಡ್ ಸಚ್ ಲೀಸ್ಟ್ ಇಂಟ್ರೆಸ್ಟ್ ಆನ್ ಕಾರ್ಸ್. ಸೀರಿಯಲ್ ಮಾಡಿದಾಗ ಅವ್ರು ರೋಲ್ಸ್ ರಾಯ್ ಎಲ್ಲ ಕಮೆಂಟ್, ಏನು ಇಷ್ಟೊಂದು ಇದೆ ಇದಕ್ಕೇನು ಅಂತ ಅಂದ್ಕೊಂಡು ನೋಡಿದ್ರೆ ಆಡಿಲ್ ಕೂತಿದ್ದೀನಿ, ಬೆನ್ಸಲ್ಲಿ ಕೂತಿದ್ದೀನಿ, ರೋಲ್ಸ್ ರಾಯ್ಸಲ್ಲಿ ಕೂತಿದ್ದೀನಿ. ಇಡೀ ಇದು ಹೀರೋಯಿನ್ಸಲ್ಲೇ ನಾನೇ ಫಸ್ಟ್ ಅನಿಸುತ್ತೆ ಆ ಥರ ಅಷ್ಟು ಕಾಸ್ಟ್ಲಿ ಕಾರಲ್ಲಿ ಕೂತಿದ್ದು. ಸೊ ಇಟ್ ವಾಸ್ ಪ್ಯಾಕ್ಡ್. ಎಲ್ಲಾನು ನಂಗೆ ಒಂದೇ ಥರ ಖುಷಿ. ಬಂದು ಬಿಗ್ ಬಾಸ್ಗೆ ಹೋಗಿ ಬಂದೆ. ಬಿಗ್ ಬಾಸ್ಗೆ ಹೋಗಿ ಆಪರ್ಚುನಿಟಿ ಸಿಕ್ತು. ಹಾಂ, ಹೋಗಿ ಬಂದೆ. ಅಲ್ಲೊಂದು 3 hours ಇದ್ದೆ ಒಳಗೆ. ಸೊ ಇಟ್ ವಾಸ್ ಲೈಕ್ ಬಿಡೋ ಸಾಕು, ನಂದೆಲ್ಲ ಆಯಿತು. ಸೀರಿಯಲು ಸಾಕಾದಾಗ ಹೋಗುತ್ತೆ, ಹಂಗೆ ಹೋಗ್ತಿತ್ತು ಕೂಡ, ಮಜಾ ಇತ್ತು. ಆಮೇಲೆ ನೋಡಿದ್ರೆ ಸ್ಲಾಟ್ಸ್ ಈ ಕಡೆ ಆಗಿ ಕತೆ ಹಿಂಗಾಯಿತು. ಕರೆಕ್ಟ್. ಅದೇ ಬಿಗ್ ಬಾಸ್ ಸೀಸನ್ 11 ಅಲ್ಲಿ ಒಳಗೆ ಹೋಗಿದ್ರಿ. ಅಲ್ಲಿ ನಿಮ್ಮ ಸ್ನೇಹಿತರು ಭವ್ಯ ಗೌಡ ಅವರು ಇದ್ರು. ಆ್ಯಕ್ಚುಲಿ ರಜತ್ ಅವ್ರನ್ನೂ ಆ್ಯಕ್ಚುಲಿ ತಲೆಗೆ ಬಗ್ಸೋ ಥರ ಎಲ್ಲ ಮಾಡಿದ್ರಿ, ಸಾಕಷ್ಟು ಏನೇನೋ ಮಾಡಿದ್ರಿ ಆ್ಯಕ್ಚುಲಿ. ಸೊ ಭವ್ಯ ಅವರು ಇವಾಗ ZL ಇದ್ದಾರೆ. ಸೊ ಅವರ ಗ್ರೋತ್ ಬಗ್ಗೆ ಎಲ್ಲ ಏನನ್ಸುತ್ತೆ ನಿಮಗೆ? ಕರ್ಣ ಧಾರಾವಾಹಿ ಚೆನ್ನಾಗಿ ಹೋಗ್ತಾ ಇದೆ. ಖುಷಿ ಆಗುತ್ತೆ ಆ್ಯಕ್ಚುಲಿ. ಒಂದು ಸೀರಿಯಲ್ ಮುಗಿಸಿ ಇಮಿಡಿಯೇಟ್ ಬಿಗ್ ಬಾಸಿಗೆ ಹೋಗಿ ಪುನಃ ಕರ್ಣ ಸೀರಿಯಲ್ ಅಂದರೆ ಒಂದು ಸೀರಿಯಲಲ್ಲೇ ನಮಗೆ ಆ ಒಂದು ಹೆಕ್ಟಿಕ್ಕು, ಅಯ್ಯೋ ಇನ್ನೊಂದು ಮಾಡಬೇಕಾ ಅನ್ನೋ ಫೀಲಿಂಗ್ ಬರುತ್ತೆ. ಅಂಥದ್ರಲ್ಲಿ ಶಿ ಇಸ್ ಡೂಯಿಂಗ್ ಹಾರ್ಡ್ ವರ್ಕ್ ಅಂತ ಹೇಳ್ಬೋದು. ಸೊ ಯಾ, ತುಂಬಾ ಹಿಂದೆಯಿಂದನೇ ಪರಿಚಯ ಅಲ್ವಾ ನಿಮಗೆ? ಆಕ್ಚುಲಿ ತುಂಬಾ ಹಿಂದೆ ರೀಲ್ಸ್ ಎಲ್ಲ ನೋಡಿದೀವಿ ನಾವು. ಹೌದು. ಇವೆಲ್ಲ ರೀಲ್ಸ್ ಫ್ರೆಂಡ್ಸ್, ಟಿಕ್ಟಾಕ್ ಟೈಮ್ ಆ ಟೈಮಿಂದ ಫ್ರೆಂಡ್ಸ್. ಹೌದು. ಅದೇ ಸುಮಾರು ನಾನು ನೋಡ್ತಾ ಇರೋದು. ತುಂಬಾ ದಿನ ಆದ್ಮೇಲೆ ನಾವಿಬ್ರು ಬಿಗ್ ಬಾಸ್ ಅಲ್ಲೇ ಫೇಸ್ ಟು ಫೇಸ್ ಆಗಿದ್ದು ಅಲ್ವಾ? ಯಾ. ಮತ್ತೆ ಮಾತಾಡ್ತಾ ಇರ್ತೀರಾ ಫೋನ್ ಮಾಡಿ ಎಲ್ಲ? ನೋ, ಕಾಂಟ್ಯಾಕ್ಟ್ ಅಲ್ಲಿ ಇದೀವಿ, ಬಟ್ ಮಾತಾಡೋದು ಆ ಥರ ಇಲ್ಲ, ರೆಗ್ಯುಲರ್ ಆಗಿ ಮಾತಾಡೋದೆಲ್ಲ ಇಲ್ಲ. ಹಾ,
ಮತ್ತೆ ಅದೇ ಆಮೇಲೆ ಇವಾಗ ಸ್ವಲ್ಪ ಜನ ನನ್ನ ಓ ನೀವು ರಜಾದಾಗ ತಲೆ ಬಗ್ಸಿದ್ರಲ್ಲ ಅವ್ರು ತಾನೇ ಅಂತ ಕೇಳ್ತಾರೆ ನನ್ಗೆ ಸ್ವಲ್ಪ ಜನ. ಸೊ ಯಾ ಕರೆಕ್ಟ್. ಮತ್ತೆ ನೀವು ಹೇಳಿದ್ರಿ ಸೀರಿಯಲ್ಗೆ ಬಂದಮೇಲೆ ರೋಲ್ಸ್ ರಾಯ್ಸು ಆಡಿ ಎಲ್ಲ ಅದರೊಳಗೆ ಕೂತ್ಕೊಂಡಿದ್ದೆ, ಬೋಟ್ ಕ್ರೂಸಲ್ಲಿ ಗೋವಾದಲ್ಲಿ ಶೂಟಿಂಗ್ ಆಯಿತು ಅಂತ. ಸೊ ಹಾಗಾದರೆ ಸೀರಿಯಲ್ ಹೀರೋಯಿನ್ ಬೇರೆ ಸಖತ್ತಾಗಿ ಸಂಭಾವನೆಯೂ ಕೊಟ್ಟಿರ್ತಾರೆ. ಸೊ ಎಷ್ಟು ಬೊಕ್ಕಸ ತುಂಬಿದೆ ನಿಮ್ದು ಇವಾಗ ಸದ್ಯಕ್ಕೆ ಒಂದು ವರ್ಷದಲ್ಲಿ 340+ ಎಪಿಸೋಡ್ಸ್, ಎಷ್ಟು ರಿಚ್ ಆಗಿದ್ದೀರಾ ಈಗ? ಎಲ್ಲ ಖುಷಿ ಇದ್ರೆ ಒಂದು ಬೇಜಾರು ಇದ್ದೇ ಇರುತ್ತಾನೆ. ಏನೋ ಒಂದು ಇವಾಗ ಎಲ್ಲ ಮೇಲಿದ್ದಾಗ ಒಂದು ಕೆಳಗೆ ಏನೋ ಒಂದಿರುತ್ತೆ. ಹಾಗೆ ಸಿ ಬೇರೆ ಹೀರೋಯಿನ್ಸ್ಗೆಲ್ಲ ಖರ್ಚಿರಲ್ಲ ಅಂತ ನಾನು ಡೆಫಿನೆಟ್ಲಿ ಹೇಳಲ್ಲ. ತುಂಬ ಇರುತ್ತೆ, ತುಂಬ ಡೆಡಿಕೇಶನ್ ಬೇಕು, ತುಂಬ ಸ್ಪೆಂಡ್ ಮಾಡಬೇಕಾದ್ರೆ. ಬಟ್ ಆ ವಿಷಯದಲ್ಲಿ ನಾನಂತೂ ಆಲ್ಮೋಸ್ಟ್ ಕಳ್ಕೊಂಡಿದ್ದೀನಿ ಅಂತ ಹೇಳಲ್ಲ, ಕ್ಯಾರೆಕ್ಟರ್ಗೆ ನಾನು ಎಲ್ಲ ಇದು ಮಾಡಿದ್ದೀನಿ. ಅಂದರೆ ನನಗೆ ತುಂಬ ಖರ್ಚಿತ್ತು ಹೇಳಬೇಕಂದ್ರೆ. ಒಂದು ಸ್ಲಿಪ್ಪರಿಂದ ಹಿಡಿದು ಒಂದು ಕಾಸ್ಟ್ಯೂಮ್ ಸ್ಟೈಲ್ ಹಾಕೊಂಡು ಸುಮ್ಮನೆ ಬಂದಿಲ್ಲ. ಒಂದು ಚೈನ್ಸ್, ಎಷ್ಟು ಚೈನ್ಸ್ ಇದೆ ಅಂದರೆ ಅಷ್ಟು ಚೈನ್ಸ್, ಅಷ್ಟು ಇಯರಿಂಗ್ಸ್, ಅಷ್ಟು ವಾಚಸ್, ಅಷ್ಟು ಗಾಗಲ್ಸ್. ಸೊ ನನಗೆಲ್ಲ ತುಂಬ ಎಕ್ಸ್ಪೆನ್ಸ್ ಆಯಿತು. ನನ್ನ ಬ್ಯಾಗ್ಸ್ ಆಗಿರ್ಬೋದು ಸಿಕ್ಕಾಬಡೆ ಖರ್ಚಾಯಿತು. ಅಂದರೆ ಯು ಕಾಂಟ್ ಇವನ್ ಇಮ್ಯಾಜಿನ್. ನನಗೆ ಒಂದೇ ಒಂದು ಬೇಜಾರಿರೋದಂದರೆ ಸ್ಟಾರ್ಟಿಂಗಲ್ಲಿ ತುಂಬ ನನಗೆ ಆ ಕಾಸ್ಟ್ಯೂಮ್ಸ್ ಅದೆಲ್ಲ ಬಿಡಿ, ಯಾವಾಗ ಅದು ಪ್ರಾಪರಾಗಿ ನಾನು ಹೇಳ್ತೀನಿ, ತುಂಬ ಟ್ರಾಮಾ ಆಯಿತು ಅದು ನನಗೆ. ಒಂದು ಶಾಪಿಂಗ್ದೇ ಒಂದು ಟ್ರಾಮಾ ಆಯಿತು. ಯಾಕಂದರೆ ಈ ಒಂದು ಕ್ಯಾರೆಕ್ಟರ್ಗೆ ಹಂಗೆ ಬೇಕಿತ್ತು. ಹೋಗ್ಬಿಟ್ಟು ಒಂದು ಕ್ಲಾಸಸ್ನ ಕಳಿಸ್ದೆ. ಎಲ್ಲಿ ಅಂದರೆ ಒಂದು ಪ್ಲೇಸ್ ಹೇಳಲ್ಲ, ಬಟ್ ಫಸ್ಟ್ ಕಾಪೀಸ್ ಎಲ್ಲ ಓಕೆನಾ, ಫೋಟೋ ಹಿಂಗೆ ಹಿಡಿದು ಕಳಿಸಿದ್ದೀನಿ. ಒಂದು 10 ಆಪ್ಷನ್ ಕಳಿಸಿದ್ದೀನಿ, ಎಲ್ಲ ರಿಜೆಕ್ಟ್ ಮಾಡಿದ್ರು. ಯಾಕೆ ಅಂದರೆ ಬ್ಯಾಕ್ಗ್ರೌಂಡ್ ನೋಡಿ ಎಲ್ಲ ಮಾಲಲ್ಲೇ ಪರ್ಚೇಸ್ ಮಾಡಬೇಕಿತ್ತು ನಾನು. ಹೋಗಿ ಒಂದು ಗಾಗಲ್ಸ್ ಸ್ಕ್ರೀನ್ ಏನಿರುತ್ತೆ ಅಲ್ಲಿ ಲೆನ್ಸ್ದು ಅದು ಒಂದು ಫೋಟೋ ಕಳಿಸ್ದೆ. ಒಂದು 10 ಮಾರ್ಕ್ ಮಾಡಿ ಕಳಿಸಿದ್ರು, ಇದಿದ್ದು ವೇರ್ ಮಾಡಿ ತೋರಿಸು ಅಂತ. ಓಕೆ ಹಾಕೊಂಡು ವೇರ್ ಮಾಡಿ ತೋರಿಸಿ. ಒಂದು ಗ್ಲಾಸ್ ಸೆಲೆಕ್ಟ್ ಮಾಡಿದ್ರು, ಅಂದರೆ ಒಂದಲ್ಲ ಒಂದು 3 ಸೆಲೆಕ್ಟ್ ಮಾಡಿದ್ರು. ಅದ್ರಲ್ಲಿ ಒಂದು 18,000. ಓಕೆ ಫೈನ್, ಕ್ಯಾರೆಕ್ಟರ್ಗೋಸ್ಕರ ನಾನು ಇನ್ವೆಸ್ಟ್ ಮಾಡ್ತೀನಿ, ತೊಂದರೆ ಇಲ್ಲ. ಇವತ್ತು ತನಕನೂ ನನಗೆ ಅದನ್ನು ಯೂಸೇ ಮಾಡಿಸಿಲ್ಲ. ಅದು ಬೇಜಾರಿದೆ. ಅದು ನನಗೆ ಆಗೋದಿಲ್ಲ. ಅಂದರೆ ಸ್ವಲ್ಪ ದಪ್ಪ ಇದೆ, ಆ ಬ್ಲೂ ಕಲರ್ ಇದೆ, ಅದು ಯಾಕೆ ಸೆಲೆಕ್ಟ್ ಮಾಡೋರು ಅಂತನೂ ಗೊತ್ತಿಲ್ಲ. ಸೊ ಅದು ಬೇಜಾರು. ಈ ಆರ್ಟಿಸ್ಟ್ ಮೊದಲೇ ರಿಚ್ ಇದ್ದಾರೆ ಅಂತ ಅನ್ಕೊಂಡೆ ಮೋಸ್ಟ್ಲಿ ನಿಮ್ಮನ್ನು ಚೂಸ್ ಮಾಡಿ. ಇಲ್ಲ, ಆ ಕ್ಯಾರೆಕ್ಟರ್ಗೆ ಹಂಗೆ ಬೇಕಿತ್ತು. ಕ್ಯಾರೆಕ್ಟರ್ಗೆ ಹಂಗೆ ಬೇಕಿತ್ತು. ಎಷ್ಟು ಖರ್ಚಾಗಿತ್ತು ಅಂದಾಜು ಸ್ಟಾರ್ಟಿಂಗಲ್ಲಿ? ನಾನು ಸ್ಟಾರ್ಟಿಂಗೇ ಒಂದು 3-5-4 ಖರ್ಚು ಮಾಡಿದ್ದೀನಿ. 4 lakhs, 3.5-4 lakhs ಖರ್ಚು ಮಾಡಿದ್ದೀನಿ. ನಂದೆಲ್ಲ ಬ್ಲೇಸರ್ಸ್, ಅದೆಲ್ಲ ಆಫೀಸ್ ವೇರ್ಸೇ, ಬ್ಲೇಸರ್ಸೇ ನನಗೆ ಅದೆಲ್ಲ ಒಂದು 8,000 15,000 ಆ ಥರ ಆಗಿದೆ. ಯಾಕಂದರೆ ಎಲ್ಲ ಬ್ರ್ಯಾಂಡೆಡೇ ಕೇಳಿದ್ದು. ನನಗೆ ಯಾವುದನ್ನು ಅಂದರೆ ವೇರ್ ಮಾಡಿ ಲುಕ್ ಟ್ರಯಲ್ ಮಾಡಿ ಒಬ್ಬರನ್ನ ನನ್ನ ಜೊತೆ ಕಳಿಸಿದ್ರು ಕೂಡ ಆಫೀಸಿಂದ. ಸೊ ನಾನೆಲ್ಲ ಬ್ರ್ಯಾಂಡೆಡೇ ಪರ್ಚೇಸ್ ಮಾಡಬೇಕಾಗಿತ್ತು. ಯಾಕಂದರೆ ಹಂಗೆ ಬೇಕಿತ್ತು ಕ್ಯಾರೆಕ್ಟರ್ಗೆ. ಯು ಕಾಂಟ್ ಇವನ್ ಇಮ್ಯಾಜಿನ್. ಚಾನಲ್ ಅವರು, ಇದನ್ನು ಹೇಳ್ಬೋದೆಲ್ಲ ಗೊತ್ತಿಲ್ಲ, ಚಾನಲ್ ಅವರು ಒಂದು ಕಾಸ್ಟ್ಯೂಮ್ ತರಿಸಿದ್ರು. ರಾಮ್ಜಿ ಸರ್ ಎತ್ಕೊಂಡು ನನಗೆ ಫಸ್ಟೇ ಹೇಳಿದರು, ಈ ಥರ ಕಾಸ್ಟ್ಯೂಮ್ಸ್ ಕ್ಯಾರಿ ಮಾಡಿರೋ ನೀನು ಅಂತ. ಚಾನಲ್ ಅವ್ರು ತರಿಸಿದ್ದೆ ಒಂದು ಕಾಸ್ಟ್ಯೂಮ್ನೇ ಕ್ಯಾನ್ಸಲ್ ಮಾಡಿಸಿದ್ರು. ಅವರು ಪಾಪ ಬ್ರ್ಯಾಂಡೆಡೇ ತಂದಿದ್ದು, ಇಲ್ಲ ಅಂತಲ್ಲ. ಅಂದರೆ ಬಟ್ ಹಿ ವಾಸ್ ವೆರಿ ಪರ್ಟಿಕ್ಯುಲರ್, ನನಗೆ ಹಿಂಗೆ ಬೇಕು ಅನ್ನೋ ಥರ. ಸೊ ಅವ್ರು ತರಿಸಿದ ಡ್ರೆಸ್ಸೇ ಒಂದು ಕ್ಯಾನ್ಸಲ್ ಮಾಡಿ ನನ್ನ ಕಾಸ್ಟ್ಯೂಮ್ ವೇರ್ ಮಾಡಿರೋದು ಅದು ಪ್ರೋಮೋಗೆ. ಸೊ ಆ ಥರ ಒಂದು ಡೆಡಿಕೇಶನಾಗೆ ಎಲ್ಲ ಸೆಟ್ ಮಾಡಿದರು. ಸೊ 4 lakhs ಖರ್ಚು ಮಾಡಿದ್ರಿ, ಇಂಟು 10 ಇಂಟು 15 ದುಡಿದ್ರಿ? ನೋ, ನಿಜ ಇಲ್ಲ. ಓಕೆ, ಜಾನ್ಸಿನ ನಾನೇನು ಲೈಕ್ ಅಷ್ಟು ಪಡ್ಕೊಂಡಿಲ್ಲ, ಬಟ್ ನನಗೆ ಅದ್ರ ಬಗ್ಗೆ ಬೇಜಾರು ಇಲ್ಲ. ಯಾ ಎಸ್. ಸೊ ಇನ್ನು ಆ್ಯಕ್ಚುಲಿ ಈ ಸೀರಿಯಲ್ ಮುಗೀತು, ನೆಕ್ಸ್ಟ್ ಏನು ಪ್ಲ್ಯಾನು? ಮತ್ತೆ ಸೀರಿಯಲ್ಸೇ ಮಾಡ್ತೀರಾ ಅಥವಾ ಸಿನಿಮಾ ಏನಾದರೂ ಆಫರ್ಸ್ ಬಂದಿದೆಯಾ? ಏನು ಮಾಡೋಕ್ಕೆ ಇಷ್ಟಪಡ್ತಾ ಇದ್ದೀರಾ? ನೆಕ್ಸ್ಟು ಯಾವ ಥರ ಇರುತ್ತೆ ನೆಕ್ಸ್ಟ್ ಮೂವ್? ನಾನು ಏನು ಹೇಳಲ್ಲ ಅದ್ರ ಬಗ್ಗೆ. PhD ಏನಾದ್ರು ಮಾಡ್ತೀರಾ? ಡಬಲ್ ಡಿಗ್ರಿ ಆಯ್ತಲ್ಲ? ನೋ ವೇ ಅಪ್ಪ, ನಾನು ಸ್ಟಡೀಸ್ಗಂತೂ ಹೋಗಲೇಬೇಕು, ಮನೇಲಿ ಇರ್ತೀನಿ. ನಾನು ಸ್ಟಡೀಸ್ ಅಂತೂ ಮಾಡಲ್ಲ. ಸೊ ಅಂದರೆ ನೋ ಪ್ಲ್ಯಾನ್ಸ್. ಸದ್ಯಕ್ಕೆ ಏನೂ ಪ್ಲ್ಯಾನ್ ಇಲ್ಲ. ಯಾಕಂದರೆ ಐ ಹ್ಯಾವ್ ಅದೇ ಎಕ್ಸ್ಪೆಕ್ಟೇಷನ್ ಸೆಟ್ ಮಾಡ್ಕೊಳ್ಳೋಕ್ಕೂ ಆಗ್ತಿಲ್ಲ. ನಾನು ಇನ್ನೇನು ಬೆಸ್ಟ್ ಕೊಡ್ಬೋದು ಜನಕ್ಕೆ. ಸೊ ನನಗೆ ಒಂದು ಟೈಮ್ ಬೇಕು. ಅಂದರೆ ನಾನು ಜಾನ್ಸಿಯಾಗಿ ಆಲ್ರೆಡಿ ಒಂದು ಇಲ್ಲಿ ಸೆಟ್ ಮಾಡಿದ್ದೀನಿ, ಇದಕ್ಕೂ ಮೇಲೆ ಏನು ಮಾಡ್ಬೋದು ನಾನೇನು ಯೋಚನೆ ಮಾಡಿಲ್ಲ ಅದ್ರ ಬಗ್ಗೆ. ಸದ್ಯದಲ್ಲಿ ಇವಾಗ ಜನಗಳ ಮುಂದೆ ಕಾಣಿಸ್ಕೊಳ್ಳೋದ ನೀವು ಹಾಗಾದ್ರೆ ಯಾವ್ದಾದ್ರು ಪ್ರಾಜೆಕ್ಟ್ ಮೂಲಕ? ಇಲ್ಲ. ಸೊ ಅದೇ ಗೊತ್ತಿಲ್ಲ. ಅಂದರೆ ಯಾವುದೋ ಆಡಿಷನ್ಗೂ ಹೋಗಲ್ಲ, ಲುಕ್ ಟೆಸ್ಟಿಗೂ ಹೋಗಲ್ಲ, ಏನೂ ಇಲ್ಲ? ನೋ. ಓಕೆ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.